ಮಿಥುನ ಹಿಡ್ಕೊಂಡು ಅವ್ರ ಸಿನಿಮಾ ಹಿಡ್ಕೊಂಡು ಅವ್ರ ಸಿನಿಮಾಕ್ಕಿಂತ ಅವ್ರ ವೈಯಕ್ತಿಕ ಜೀವನದ ಅಭಿಮಾನಿ ಆಗ್ತೀನಿ. ಯಾಕಂದ್ರೆ ಜನ ಯಾವ ತರ ಇದಾರಣ್ಣ ನಿಮ್ ನೋಡಿರೋ ಪ್ರಕಾರ? ಬಾಳ ಸರಳತೆಯಿಂದ ಅದಾರೆ, ನಮ್ಮನ್ನು ಬಾಳ ಸರಳ ಕಂಡಾರೆ. ಹೆಂಗ ಗೊತ್ತಿದ್ರೆ ಹಳ್ಳಿ ಕಡೆ ಹೋದ್ರೆ ರೈತರ ಮನ್ಯಾಗಂತೂ ನಮಗ್ ಇರಾಕ ಉಣ್ಣಾಕ ತಿನ್ನಾಕ ಜಾಗ ಸಿಗ್ತದೆ ಇದೊಂದು ನಂಬಿಕೆ ಐತ್ರಿ. ನಮಗ್ ಜನರಿಗೆ ಹಂಗ ದೂರಿನ ಕೈ ಮಾಡಿದ್ರೆ ನಡೀತೈತಿ, ಹಂಗಿಲ್ಲ. ಜನ ಭಾಳ ಶಾನೆ ಇದ್ರಿ. 8 ವರ್ಷ ನಡಿ ಶ್ರೀರಾಮ್ ಇಷ್ಟೆಲ್ಲ ನೀವು ಪಾತ್ರ ಮಾಡ್ತಿರ್ತಿರಲ್ಲ, ಸೊ ಬೇರೆ ಕಡೆಯಿಂದ ಕಾಲ್ ಬರ್ಲಿಲ್ವಾ? ಬೇರೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಬೇರೆ ಫಿಲ್ಮ್ ಇಂಡಸ್ಟ್ರಿಯಿಂದ ನಿಮ್ಗೆ ಯಾರಿಗೂ ಕಾಲ್ ಬರ್ಲಿಲ್ವಾ? ನಮ್ಗೇನು ಯಾವ ಬಂದಿಲ್ಲ ಸರ್, ಏನ್ ಕಾಲ್ ಬಂದಿಲ್ಲ ಸರ್. ಯಾರು ಬೇಡ ಚಲೋ, ಬೇರೆ ಯೂಟ್ಯೂಬರ್ ಬೇಡಾಗಿಲ್ಲ, ಚಲೋ ಮಾಡ್ತೀರಿ ಹಿಂಗ ಮಾಡ್ತೀವಿ. ಹಿಂಗ್ರಿ ನಾವ್ ಒಂದು ಫಿಲ್ಮ್ ಮಾಡಕತ್ತೀವಿ, ಆ ಫಿಲ್ಮ್ ಮಾಡಾಕತ್ರಿ ಸುಮ್ಮ ಭರವಸೆ ಕೊಡ್ತಾರೆ ಅಷ್ಟೇ. ಇಲ್ಲ ಸರ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಡ್ತೇವೆ ಸುಮ್ನೆ. ಯಾಕಂದ್ರೆ ಇನ್ನೊಬ್ಬ ಕೈ ಕೊಳಗೆ ಕೈ ತಲೆಗೆ ಯಾಕೆ ಕೆಲಸ ಮಾಡಿದ್ವಿ ನಾವು? ನಮ್ದೇ ಒಂದು ದೊಡ್ಡ ಟೀಮ್ ಐತಿ. ನಮ್ದೇ ಒಂದು ಟೀಮ್ ಅಂದ್ರೆ ನಮಗೂ ಈಗ 7 ಲಕ್ಷ ಸಬ್ಸ್ಕ್ರೈಬ್ ಅಂದ್ರೆ ಹಗರಲ್ಲ. ಯಾಕಂದ್ರೆ ಜನ ಕೊಟ್ಟು ಒಂದು ಭಿಕ್ಷೆ ಅದು 7 ಲಕ್ಷ ಸಬ್ಸ್ಕ್ರೈಬರ್ನ ಎಲ್ಲಾರನ್ನು ಬಿಟ್ಟು ನಾವು ಮತ್ತೊಬ್ಬರ ತಗೋತೇವೆ ಅಂದ್ರೆ ಜನರಿಗೆ ನಾವು ಮೋಸ ಮಾಡ್ದಂಗ ಆಗ್ತೈತಿ. ನಮ್ಮಲ್ಲಿರೋ ಕಲೆಯನ್ನ ನಮ್ಮ ಚಾನಲ್ ಒಳಗೆ ಹಾಕೊಂಡು ಮಂದಿ ತೋರಿಸೋದು ನಮ್ದೇ ಇಂಟ್ರೆಸ್ಟ್ ಖುಷಿ ಆಗ್ತದೆ. ನಾವು ಅವಕಾಶ ಒಂದಿಷ್ಟು ಬಂದ್ರಿ ಅಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ನಾವು ಬರೋದು ಇಲ್ರಿ ನಾವು ಮಾಡೋದು ಅಂತ ಹೇಳಿದ್ದೇವೆ. ಸೊ ಇವಾಗ ನೀವು ಫಿಲಮ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಿರುವಂತ ಕಲಾವಿದರನ್ನೆಲ್ಲ ಇದ್ರೊಳಗೆ ತಂದು ಮಾಡ್ತಿರ್ತೀರ, ಸೊ ಅದು ಯಾವ ತರ ಆಗುತ್ತೆ? ಖುಷಿ ಅವ್ರು ಬಂದಿರ್ತಾರೆ ಪಾಪ. ಅಂದ್ರೆ ಈಗಿನ ಹೊಸಬ್ರು ಹೆಂಗ್ ಹೋಗೋದಿಲ್ಲ, ಹಳಿ ಕಲಾವಿದರ ತೋರಿಸ್ತೇವೆ ನಾವು. ಅವ್ರು ತಮ್ಮ ಸುಖ ದುಃಖಗಳು ಹೇಳ್ಕೊತಾರೆ. ಸಿನಿಮಾ ಇಂಡಸ್ಟ್ರಿ ಒಳಗ ಹಿಂಗ್ ಹೋಗಿದ್ದೀವಿ, ಹಿಂಗಾತು, ಈಗ ಹಿಂಗ್ ಬಂದೇವ್ ಅಂತೇಳಿ. ಯಾಕಂದ್ರೆ ಸ್ಟಾರ್ಟಿಂಗ್ ಹೋದಾಗ ಒಂದ್ ಹೆಸರು ಮಾಡ್ಕೋತಾರ, ರೊಕ್ಕ ಮಾಡ್ಕೋತಾರ, ಆಮೇಲೆ ಫುಲ್ ಬಿಂದಾಸ್ ಒಳಗೆ ಇರ್ತಾರ. ಈ ಟೈಮ್ ಅವ್ರಿಗೆ ಏನು ಇಲ್ಲ, ಯಾವ ಫಿಲ್ಮ್ ಇಂಟ್ರೆಸ್ಟ್ ಅವ್ರ ಕೈ ಹಿಡಿಲ್ಲ, ಯಾರು ಕೈ ಹಿಡಿಲ್ಲ. ಬಾಳ ಅಜಿತ್ ಬಾ ಇಲ್ಲಿ ಹೊಲಮನಿ ಮಾಡ್ಕೊತೋದು ಬಾಳ ಚಲೋ, ಇಲ್ಲೇ ನಿಮ್ದು ಬಂಗಾರ ಅಂತ ಬಾಳೆ ನೋಡಂತಿರ್ತಾರ. ಅವ್ರ ಹಿರಿಯರ ಮಾತು ಯಾಕೆ ನಮ್ಮ ಏಜ್ ದಾಟ್ಕೊಂಡು ಹೋಗ್ಯಾರ ಅವ್ರು. ಅವ್ರ ಹಿರಿಯ ಮಾತು ಕೇಳ್ಬೇಕಂತೇಳಿ ಸುಮ್ಮನೆ ನಾವು ಯಾವ್ದು ಫಿಲ್ಮ್ ಇಂಟ್ರೆಸ್ಟ್ ತಲೆ ಹಾಕೊಳ್ಳಿಲ್ಲ, ಯಾವ್ದು ತಲೆ ಹಾಕೊಳ್ಳಿಲ್ಲ. ಸುಮ್ಮನೆ ಹೆಂಗ ಜನ ನಮ್ಗೆ ಜಪ್ಕೊಂಡ್ರೆ ಹಂಗೆ. ಇವಾಗ ಜನ ಹೆಂಗಂತಾರೆ ಅಂದ್ರೆ ಚೇಂಜ್ ಬಿಡ್ತಾರೆ ಯಾವುದೇ ಆಗ್ಲಿ. ಸೊ ಎಲ್ಲಿಯಾದ್ರೂ ಚೇಂಜ್ ಬಿಡ್ತಾರೆ. ಸೊ ನಿಮ್ದ್ರಲ್ಲಿ ಚೇಂಜಸ್ ಬಿಡ್ಲಿಲ್ವಾ? ಅಂದ್ರೆ ಬರೇ ಸಂಸಾರಿಕ ಅಂದ್ರೆ ಒಂದು ಮನೆಯೊಳಗಿರುವಂತ ಸ್ಟೋರಿಗಳನ್ನೇ ಜಾಸ್ತಿ ಮಾಡ್ತಿರ್ತಾರೆ. ಸೊ ಜನ ಬೇರೆ ತರನು ಸ್ಟೋರಿ ಕೇಳಲಿಲ್ವಾ ನಿಮ್ಗೆ? ಅಂದ್ರೆ ಇವಾಗ ಬೇರೆಯವ್ರು ಕಾಮಿಡಿ ಮಾಡೋದು ಅದು ಇದು ಬೇರೆ ತರ ಸ್ಟೋರಿಗಳು ಅಲ್ಲೋ ಮರ ಅಷ್ಟು ಚಂದ ಸಮಾಜಕ್ಕೆ ಸಂದೇಶ ವಿಡಿಯೋ ಮಾಡ್ತಿ, ಇದನ್ನ ಯಾಕೆ ಮಾಡಕ್ ಹೋಗಿ ಇಂತ ಮಾಬೇಡಿ ಸೂಟ್ ಆಗಲ್ಲ ಅಂತಾರೆ, ಕಡಾವಳಿ ಹೇಳ್ಬಿಡ್ತಾರೆ. ಒಂದು ಅಷ್ಟು ಹತ್ರ ಆಗ್ಬಿಟ್ರೆ ಆಗ್ಲಿಲ್ಲ. ಯಾಕಂದ್ರೆ ಒಂದು ಹಳ್ಳಿ ಸೊಗಡು ತಗೊಂಡಿರ್ತೀವಿ ಸರ್, ಹಳ್ಳಿ ಮನಿ ತಗೊಂಡಿರ್ತೀವಿ, ಎತ್ತಿನ ಗಾಡಿಗಳು, ಒಕ್ಕಲತನ ಇರೋ ಗಾಡಿಗಳು, ಹಿಂಗೆಲ್ಲಾ ತಗೊಂಡಿರ್ತೀವಿ. ಅದೇನೋ ಇಲ್ಲಿಯವ್ರಿಗಿಂತ ಸಿಟಿ ಆಗಿದ್ದಲ್ಲಿ ಬಾ ಇಷ್ಟ ಆಗದೆ. ನಮ್ ಯೂಟ್ಯೂಬ್ ಹೋಗಿ ಆಡಿಷನ್ ನೋಡ್ತಿರ್ತೀವಿ, ಅದ್ರೊಳಗ ಮಕ್ಕಳ ಜನ ಬಾಳ ಮಂದಿ ನೋಡಿರ್ತಾರೆ. ಯಾಕಪ್ಪ ಅಂದ್ರೆ ಯಾವ ಸಿನಿಮಾದಾಗೂ ನಮ್ ತರ ಲೊಕೇಶನ್ ಬರಂಗಿಲ್ಲ, ಯಾವ ಧಾರಾವಾಹಿಗಳಿಗೂ ಬರಂಗಿಲ್ಲ. ಮತ್ತ ನಾವು ಹಳ್ಳಿ ಒಳಗ ಜಾಸ್ತಿ ಮಾಡ್ತೀರ, ಅಲ್ಲಿ ಲೊಕೇಶನ್ ಅವ್ರಿಗೆ ಬೇಗ ಅಟ್ರಾಕ್ಷನ್ ಆಗ್ಬಿಡ್ತೈತಿ. ನಿಮ್ಮೂರ್ ಕಡೆ ಆ ಮನಿ ಎಷ್ಟ್ ಚಂದ ಐತಿ, ಆ ಗಿಡ ಎಷ್ಟ್ ಚಂದ ಐತಿ, ಈ ತರ ಕಮೆಂಟ್ ಹಾಕಿರ್ತಾರೆ. ಸೊ ಈ ಲೊಕೇಶನ್ಗಳು ಯಾವ ತರ ಸೆಲೆಕ್ಟ್ ಮಾಡ್ತೀರಾ ನೀವೆಲ್ಲ? ನಾವು 3 ಮಂದಿ ಇಲ್ಲಿ ಮಾಡಿದ್ರೆ ಬಾರಿ ಆಗ್ತದೆ, ಇಲ್ಲಿ ಮಾಡಿದ್ರೆ ಬಾರಿ ಆಗ್ತದೆ ಅಂತೇಳಿ ಒಬ್ಬರಿಗೊಬ್ರು ತಿಳಿ ಒಬ್ಬನ ತಿಳಿ ಉಡ್ಸೋದು ಆಗಲ್ರಿ ಸರ್. ಸ್ಟೋರಿ ಬರಿಬೋದು, ಏನಾರ ಮಾಡಿ ಬರಿಬೋದು, ಆದ್ರೆ ಒಬ್ಬನ ತಿಳಿ ಉಡ್ಸೋದು. ಒಮ್ಮೆ ಸ್ಟೋರಿ ಮಾಡಾಗ ಏನೋ ನೆನಪಾಕ್ಷಂದ ಹಳಿಗೆ ಯಾವ್ದೋ ಹಾಕಿರ್ತೀವಿ, ಈಗ ಗಿಡ ಮಾಡಿ ಚೇಂಜ್ ಮಾಡಾಕ್ತಿರ್ತಾರೆ, ಪಾಟ್ ನಂದಿರ್ತಾರೆ. ಅವಾಗ ನೆನಪಾಗತ್ತೆ, ಹೌದಲ್ಲ ಅಂತ ಮಾತು ಅಲ್ಲಿ ವಿಷಯ ಮಾಡ್ಕೊತೀವಿ. ಒಮ್ಮೆ ಒಂದೊಂದು ಮಾತು ಬರ್ತಿರಲ್ಲ, ವಿಷಯ ಮಾಡ್ಕೋತ ಕೂತಿರ್ತೀನಿ, ಹಿಂಗಂದ್ರೆ ಹೆಂಗತ್ತಿ ಒಮ್ಮೆ ಹಿಂಗ ಹೇಳ್ತಿರ್ತಾರ. ಒಮ್ಮೆ ಇವ್ರ ಮಾತುಗಳು ಬಾಳ ಲೈಕ್ ಆಗ್ತಿರ್ತಾರೆ, ಅವ್ರು ಯಾರು ಮಾಡಿರ್ತಾರೆ. ಒಟ್ಟ ಸ್ಟೋರಿನ ಹಾಕೇನ್ರಿ ಒಂದು ಹಿಂಗ್ ಇರ್ತೈತಿ, ಹಿಂಗ್ ದಂಡಿಗೆ ಹತ್ತೈತಿ ಅಂದಿರ್ತೀರಿ, ಅದನ್ನ ಜಕ್ಕೊಂಡು ಹೋಗ್ಬಿಡ್ತಾರೆ. ಸೊ ನೀವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅತಿ ಹೆಚ್ಚು ಕಾಮಿಡಿ ಮಾಡೋರು ಯಾರು? ಅತಿ ಹೆಚ್ಚು ಕಾಮಿಡಿ ಮಾಡೋರು ಅಂದ್ರೆ ಫಸ್ಟ್ ಅನಿಲ್ ಅವ್ರಿ, ಆಮೇಲೆ ಪ್ರಕಾಶ್ ಅವ್ರಿ. ಫುಲ್ ಸರ್ ನಮ್ ಶೂಟಿಂಗ್ ಬಂದವರು ಒಬ್ರು ಬ್ಯಾಸರ ಮಾಡ್ಕೊಂಡು ಹೋಗಿಲ್ಲ ನೋಡಿ. ಫುಲ್ ಕಾಮಿಡಿ ಒಟ್ಟ ಬಂದವ್ರಿಗೆ ಬ್ಯಾಸರ ಆಗಿರ್ಬಾರ್ದು, ನಮಗೂ ಬ್ಯಾಸರ ಆಗಿರ್ಬಾರ್ದು. ಅತಿ ಹೆಚ್ಚು ಕಾಮಿಡಿ ಮಾಡೋರು ಅಂದ್ರೆ ಎಲ್ಲ ಇರ್ಬೇಕ್ರಿ ಒಳಗೆ. ನಾವ್ ಸುಮ್ ಬರೀ ಸೀರಿಯಸ್ ಇದ್ದೀವಿ ಅಂದ್ರೆ ಅದು ಏನಾಗುತ್ತೆ ಹೇಳ್ರಿ, ಅಷ್ಟು ಜಪ್ಪತ್ ಹೋಗ್ಬಿಡುತ್ತೆ. ಮತ್ತೆ ಎಲ್ಲಾರು ನಕ್ಕೋತ ಇದ್ದೀವಪ್ಪ ಅಂದ್ರೆ ಟೈಮ್ ಮುಗಿದು ಗೊತ್ತಾಗಿಲ್ಲ. ನಾವು ಓದ 10ಕ್ಕೆ ಹೋಗಿರ್ತೀವಿ, ಅದ್ ಹೆಂಗಾಗುತ್ತೆ 4-5 ಆಗಿ ಬಿಟ್ಟಿರ್ತಿದ್ರಿ, ಗೊತ್ತೇ ಆಗುದಿಲ್ಲ, ಆಗಲ್ಲ. ಸೊ ಒಟ್ಟು ಕಾಮಿಡಿ ಮಾಡ್ಕೊಂಡು ಹೋಗ್ತೀರಾ? ಫ್ಯಾಮಿಲಿ ಸ್ಟೋರಿ ಅಂದ್ರೆ ಸೀರಿಯಸ್ ಇರ್ತಾವ್ರಿ, ಡಬಲ್ ಕಾಮಿಡಿ ಆಗುತ್ತೆ. ಸೊ ಆಚೆ ಕಡೆಯಿಂದ ಕಲಾವಿದರು ಬರ್ತಾರಲ್ಲ, ಅವ್ರು ಯಾವ ತರ ನಿಮ್ಗೆ ನೋಡ್ತಾರೆ, ಯಾವ ತರ ಮಾತಾಡ್ತಾರೆ, ಹಿಂಗೆ ಚಲೋ ನೋಡ್ಕೋತಾರೆ. ಯಾಕಂದ್ರ ಅವ್ರಿಗೆ ಕರ್ಸಿತ್ತು ಅಂದ್ಬಿಡಕ ಯಾರಿಗೇನ ತಕ ಮೋಸ ಮಾಡಿಲ್ರಿ. ಯಾವ ಪೇಮೆಂಟ್ ಮಾತಾಡ್ತೀವಿ ಅದ ಪೇಮೆಂಟ್, ಯಾವ ಬಸ್ ಚಾರ್ಜ್ ಮಾತಾಡ್ತೀವಿ ಅದೇ, ತರೋದು ಬಿಟ್ಟು ಬರೋದು ಊಟದ ಹಿಡ್ಕೊಂಡು ಎಲ್ಲಾ ಇರೋ ವ್ಯವಸ್ಥೆ ಹಿಡ್ಕೊಂಡು ಪ್ರತಿಯೊಂದು ಚಂದ ನೋಡ್ಕೊತೀವಿ. ಚಂದ ಬರ್ತಾರೆ, ಚಂದ ಹೋಗ್ತಾರೆ. ಯಾರೋ ಒಬ್ರು ಇಲ್ಲಪ್ಪ ಪ್ರಕಾಶ್ ಬೋಲಿ ಕರ್ಸಿದ್ರು, ಅವ್ರಿಗೆ ನಮ್ಗೆ ಅನ್ಯಾಯ ಇದೆ ಇದುವರೆಗೂ ಯಾರು ಒಬ್ರು ಅಂದಿಲ್ಲ ಸರ್. ಫೋನ್ ಮಾಡಿ ಕೇಳ್ತಾರೆ, ಮತ್ತೆ ಯಾವಾಗಿದ್ರೆ ಹೇಳ್ರಿ
ಕರೆಸ್ರಿ ಇದು ಮಾಡಕ್ ಹೋಗ್ಬೇಡ್ರಿ ಕರೆಸ್ರಿ ಅಂತಿರ್ತಾರೆ. ಮತ್ತ ನಮ್ಮ ಬಗ್ಗೆ ಏನ್ರ ಸ್ವಲ್ಪ ಬ್ಯಾರೆಯವ್ರಿಂದ ಕೆಟ್ಟ ತಿಳ್ಕೊಂಡ್ರ ಅಂತೇಳಿ ಹಿಂಗ್ ಸ್ವಲ್ಪ ಬ್ಯಾರೆ ಕಡೆ ನಮ್ ಸುದ್ದಿ ಬರ್ತಾವ್ರ ಅವ್ರ ಮುನ್ನಾಟಕ ಭಾಳ ತರ್ಸಿಲ್ರಿ ನಾವು. ಹಿಂಗಾಗಿ ಯಾಕಂದ್ರ ನಾವ್ ಅವ್ರಿಗೆ ಏನೂ ಒಂದಿಲ್ಲ ಆಡಿಲ್ಲ ಇನ್ನೊಬ್ಬ ಹೇಳಿದ ಮಾತು ಕೇಳಿಸಿಲ್ಲ ಅವ್ರ ನಮ್ಗೆ ಬಿಟ್ರಂದ್ರ ಬಿಟ್ಟೆ ಒಂದ್ 4-5 ಜನ ಲೇಡೀಸ್ ಹಿಂಗೆ ಮಾಡಿದ್ರಿ ಬಿಟ್ಬಿಟ್ರಿ. ಇವಾಗ ನೀವು ಊರಲ್ಲೆಲ್ಲ ಹೋಗ್ತೀರಾ, ಸೊ ಜನಗಳು ಯಾವ ತರ ನೋಡ್ತಾರೆ ನಿಮ್ಗೆಲ್ಲ? ಸೊ ವಿಡಿಯೋಗಳೆಲ್ಲ ನೋಡ್ತಿರ್ತಾರ, ಸ್ವಲ್ಪ ಫೇಮಸ್ ಆಗಿರ್ತೀರಾ, ಹಣ ಸೆಲ್ಫಿ ತಗೋ ಇದು ಮಾಡು ಆತರ ನಡೀತಿರ್ತದ. ಅದಂತರೂ ನಾವ್ ಎಲ್ಲಿ ಯಾವ ಊರಿಗೆ ಹೋಗಿರ್ತೀವ್ರಿ ಆ ಊರಾಗಂತೂ ನಮ್ನ ಒಬ್ಬರ ಕುಣ ಹಿಡಿಯತ್ತಾರೆ. ಬೇಕಾದ ಕಡೆ ಹೋಗಲ್ರಿ ನಾವು, ಒಬ್ಬರ ಕುಣ ಹಿಡಿದು ಮಾತಾಡಿಸ್ತಾರ್ರಿ. ಪ್ರಕಾಶ್ ಬಗಲಿ ಜೊತೆ ವಿಡಿಯೋ ಮಾಡ್ತೀರಿ, ಮತ್ತ ಸೆಲ್ಫಿ ಕೊಡ್ರಿ ಸರ, ಮತ್ತೆ ಮೊಬೈಲ್ ನಂಬರ್ ಕೊಡ್ರಿ, ಫೋಟೋ ಹೊಡ್ಕೊತೀವಿ, ಎಲ್ಲಾ ಕಡೆ ಮಾತಾಡಿಸ್ತಾರೆ. ಒಂದ್ ಅಂಗಡಿಗೆ ಹೋದ್ರೆ ಅಂಗಡಿ, ಕಟಿಂಗ್ ಅಂಗಡಿಯಾಗ ಹೋದ್ರೆ ಕಟಿಂಗ್ ಅಂಗಡಿಯಾಗ, ಮತ್ತೆ ನಾವು ದೇವಸ್ಥಾನಕ್ಕೆ ಬಿಡ್ತೀವಿ ಅಲ್ಲಿ ಮಾತಾಡಿಸ್ತಾರೆ, ಬೇರೆ ಊರಿಗೆ ಹೋದಾಗ ಅಲ್ಲಿ ಮಾತಾಡಿಸ್ತಾರೆ, ಎಲ್ಲಾ ಕಡೆ ಮಾತಾಡಿಸ್ತಾರೆ. ಇನ್ನೊಂದ್ ಏನಾದಂದ್ರೆ ಸರ ನಮ್ದು ಅಷ್ಟೇ ಹೇಳ್ಕೋಬಾರ್ದು, ನಾನ್ ಟೀಮ್ ಅಂತ ಅಷ್ಟೇ ಹೇಳ್ಕೋಬಾರ್ದು. ಒಂದ್ಸಲ ಧಾರವಾಡಕ್ಕೆ ಶೂಟಿಂಗ್ ಹೋಗಿದ್ರಿ, ಒಬ್ಬ ಆಟೋ ಡ್ರೈವರ್ ಬಂದ ಅವನೇ ಮಾತಾಡ್ಸಾಕತ್ರಿ. ಅಂದ್ರ ಅವ್ನ ವಿಡಿಯೋ ಅವ್ನ ಅಭಿಮಾನಿ ಎಷ್ಟ್ ಆಗ್ಯಾನ ನೋಡ್ರಿ ಅವ, ನಾನ್ ನಿಮ್ ವಿಡಿಯೋ ಭಾಳ ನೋಡ್ತೀವಿ, ನಾವು ಫೋಟೋ ನಿನ್ ನಂಬರ್ ಅದ, ಹೌದು ನಾವು ಪ್ರಕಾಶ್ ಜೊತೆ ವಿಡಿಯೋ ಮಾಡ್ತಿದ್ದೆ, ಇವ್ರು ನಾನು ನೋಡಿಲ್ರಿ ಅಂದ್ಬಿಟ್ರಿ ಅವ್ರು. ನನಗೆ ಪ್ರಕಾಶ್ ನಾನು ನೋಡಿದ್ರಿ ನಿಮ್ನ ನೋಡಿದ್ರ ಮತ್ತೆ ಇವ್ ಸ್ವಲ್ಪ ಮುಜುಗರ ಆತ, ಮತ್ತೆ ಅವ್ನ ಹಿಂಗ ಸುಮ್ ಮಾತಾಡ್ಬಾರ, ಒಬ್ಬರು ಅಭಿಮಾನಿ ಆಗಿರ್ತಾರತ್ತೆ. ಹಿಂಗಾಗಿ ಅಂತ ಹಂಗ ಮಾತಾಡಿ ಬಂದಿರಿ, ನೀ ನಂಬರ್ ಕೊಡೋದ ಇವ್ ನಾನ್ ನಂಬರ್ ಕೊಟ್ಟಾನ, ಇವ್ರು ನಾನು ನಿಂದೆ ಕೊಡೋದ್ ಯಾರ ಆ ಟೈಮ್ ಮೇಲೆ. ಮತ್ತೊಂದ್ಸಲ ಇಲ್ಲೇ ಬಿಜಾಪುರ ಗಾಂಜಿ ಹಾಕೊಳ್ಳೋದು, ಇಬ್ರು ಲೇಡೀಸ್ ಆಗಿ ಇವ್ ನೋಡ್ಯಾರ, ಇನ್ನೋಡ್ ಫೋಟೋ ತಗೊಳಕ್ ಬಂದಾರ. ಥ್ಯಾಂಕ್ ಯು ಅಂದ್ರೆ ನಾವು ಪ್ರಕಾಶ್ ವಿಡಿಯೋ ಮಾಡ್ತಿದ್ರು, ಹೌದ್ರಾ ಇವ್ರು ಅಷ್ಟೇ ಗೊತ್ತಿದ್ರು ಇವ್ಗೆ ಅಂದ್ರೆ ಅವ್ರಿಗೆ ಆದಂತ ಒಂದಿಷ್ಟು ಅಭಿಮಾನಿಗಳು ಅವ್ರ ಪಾತ್ರಕ್ಕೆ ಅದಾರಿ. ನಾನ್ ಟೀಮ್ ಅಂತ ಹೇಳ್ಕೊಂಡು ನನ್ನ ಹೆಸರು ಮ್ಯಾಗ ಇಲ್ರಿ, ಅವ್ರಿಗೆ ಆದಂತ ಅಭಿಮಾನಿಗಳು ಅವ್ರಿಗೆ ಮಸ್ತ್ ಅದಾರಿ. ನಾವಲ್ಲಿ ದೋತ್ರ ಲುಂಗಿ ಅದು ಉಟ್ಟಿರ್ತೀವ್ರೆ, ಸಡನ್ಲಿ ನಾವು ಈ ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡ್ ಪೂರ್ಣ ಇವ್ರು ಹೌದು ಅಲ್ಲೋ ಅಲ್ಲಿ ಬೇರೆ ಇರ್ತಾರೆ ಇಲ್ಲಿ ಬೇರೆ ಹಂಗ ಒಬ್ಬೊಬ್ರು ಡೌಟ್ ಪಡ್ತಿರ್ತಾರೆ, ಅವ್ರ ಅಲ್ಲೋ ಅವ್ರ ಬಾಯಿ ನೋಡ್ತಾರೆ, ನಾವ್ ಅದೀವಿ ಅವಾಗ ನಾವೇ ಮಾತಾಡ್ತೀವಿ. ಖುಷಿ ಆಗುತ್ತೆ ಸರ್, ಹಂಗ ಬಂದ್ ನಮ್ಗೆ ಮಾತಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಸೊ ಇನ್ಸ್ಟಾ ಒಳಗೆಲ್ಲ ಎಷ್ಟು ಫಾಲೋವರ್ಸ್ ಇದಾರ ನಿಮ್ಗೆಲ್ಲ? ನನಗ 72,000 ರೀ. ಜಾಸ್ತಿ ವಿಡಿಯೋ ಮಾಡಲ್ರಿ, ವರ್ಷಕ್ಕೊಂದು ವಿಡಿಯೋ ಬಿಡ್ತಾರೆ. ನಾವು ಡೈಲಿ ವಿಡಿಯೋ ಬಿಡ್ತೀವಿ, ಯಾಕಂದ್ರೆ ಅವ್ರು ವಿಡಿಯೋ ಮಾಡಕ್ ನಾವೇ ಒಂದು ವಿಡಿಯೋ ಮಾಡ್ಬಿಟ್ಟಾಗ ಅಪ್ಲೋಡ್ ಮಾಡ್ತಾರೆ, ಮತ್ತೆ ವಿಡಿಯೋ ಮಾಡಕ್ ಹಿಂದೆ ಬಂದ್ ನೋಡ್ತಾರೆ ಅಂತ ಮಾಡೋದಿಲ್ಲ. ಹಂಗ ಮಾಡಿರ್ತೈತಿ, ಅವ್ರಿಗೆ 1 ಲಕ್ಷ ಮ್ಯಾಗ 2 ಲಕ್ಷ ಮ್ಯಾಗ ಇರ್ತದೆ, ವಿಡಿಯೋ ಮಾಡಲ್ರಿ. ಸೊ ಇವಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಒಬ್ರು ವಿಡಿಯೋ ಮಾಡತ್ತಾರ ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ, ನಾನು ಎಡಿಟ್ ಮಾಡ್ತೀನಿ, ಸೊ ನಾನು ಅಪ್ಲೋಡ್ ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂದ್ರೆ. ಸೊ ಆ ತರ ಒಂದು ಮೈಂಡ್ ಸೆಟ್ ಇರುವಂತ ಜನರಿಗೆ ಏನ್ ಹೇಳ್ತೀರಣ್ಣ? ಏನ್ ಹೇಳಕ್ ಆಗಲ್ಲ ಸರ್, ಅವ್ರವ್ರ ಬುದ್ಧಿ. ಯಾಕಂದ್ರ ನಮ್ಮಲ್ಲಿ ಎಷ್ಟೋ ಸಲ ಜಗಳ ಆಗೈತ್ರಿ. ಒಂದ್ 5-6 ತಿಂಗಳು ಅವ್ನ ಬಿಟ್ಟು ವಿಡಿಯೋ ಮಾಡಿದ್ದೆ, ಅವ್ರ ಮನಸ್ಸಿನ ಒಂದ್ ದಿವ್ಸ ನಾ ಬೇರೆ ಕಡೆ ವಿಡಿಯೋ ಮಾಡ್ಬೇಕಂತ ಮಾಡಿದೆ. ಒಂದ್ 2-3 ಸಲ ಇವನ್ ಜೊತೆ ಜಗಳ ಆತ, ಇವನು ಬಿಟ್ಟಿದ್ದ, ನಾ ಮತ್ತೊಬ್ಬ ಕಡೆ ಹೋಗ್ ಇವ್ನು ಎಷ್ಟೋ ಜನ ಕರೆದ್ರಿ ನಮ್ ಜೊತೆ ವಿಡಿಯೋ ಮಾಡೋದ್ ಬರತ್ತೆ, ಇಬ್ರು ಮತ್ತೊಂದ್ ತಿಂಗಳು ಕಾಲ್ ಇಟ್ಟಿಲ್ಲ. ಮೈಂಡ್ ಸೆಟ್ ನಮ್ಮಲ್ಲಿ ಇರ್ತದೆ, ಅದು ಹಂಗಿರೋರು ಹಂಗೆ ಇರ್ತಾರೆ, ಆದ್ರ ಬಾಂಡಿಂಗ್ ಅದು ಬಾಂಡ್ ಇಂಪಾರ್ಟೆಂಟ್. ಹೌದ್ರಣ್ಣ. ಸೊ ಇವಾಗ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಾನು ಈ ತರ ಮಾಡ್ಬೇಕನ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಿಮ್ ತರನೇ ವಿಡಿಯೋ ಮಾಡ್ತಾರೆ ಅವ್ರಿಗೆ. ಇಲ್ಲ ಮಾಡ್ಲಿ ಸರ್, ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಮಾಡ್ಲಿ, ಎಲ್ಲರೂ ಎಲ್ಲಾ ಕಲಾವಿದರು ಬೆಳಿಲ್ರಿ, ಒಳ್ಳೇದಾಗ್ಲಿ. ಅದ್ರಾಗ ಏನ್ ನಮ್ಗೆ ಟಿಪ್ಸ್ ಏನ್ ಹೇಳ್ತೀರಾ ಅವ್ರಿಗೆ? ಟಿಪ್ಸ್ ಕೊಡೋದಾದ್ರೆ ಈಗ ನೋಡ್ರಿ ಸರ್, ನನ್ ತಲೆಗಿದ್ದ ವಿಚಾರ ಅವ್ರ ತಲೆಗಿರಂಗಿಲ್ರಿ, ಅವ್ರ ತಲೆಗಿದ್ದ ವಿಚಾರ ನನ್ ತಲೆಗಿರಂಗಿಲ್ಲ. ಅಂದ್ರೆ ಒಬ್ಬರ ಮೈಂಡ್ ಸೆಟ್ ಬೇರೆನೆ ಇರ್ತದ್ರಿ. ಇಲ್ಲ ಮಾಡ್ರಿ, ಒಳ್ಳೇದಾಗ್ಲಿ. ಅವ್ರು ಏನ್ರ ಕೇಳಿದ್ರಪ್ಪ ಅಂದ್ರೆ ಹೇಳ್ತೀವ್ರಿ, ಅದ್ರಾಗ ಏನಿಲ್ಲ. ಅವ್ರು ಹೌದಪ್ಪ ನನ್ಗೆ ಹಿಂಗ ಆಗ್ಬೇಕಾಗೈತಿ, ಹೆಂಗ್ ಮಾಡಿದ್ರಿ, ಹಿಂಗ್ ಮಾಡಿದ್ರೆ ಏನಾಗತ್ತ, ಇಲ್ಲ ಹಿಂಗ್ ಮಾಡಿ ಹಿಂಗ ಆಗತ್ತ ಹೇಳ್ತೀವ್ರಿ, ಅದ್ರಾಗ ಏನಿಲ್ಲ ಮಾಡ್ರಿ. ಸೊ ಒಟ್ಟ ನಾವು ಬೆಳಿಬೇಕು, ಬೆಳೆಯೋರು ಬೆಳಿಬೇಕಂದಂಗ. ಸೊ ಹೌದಾ? ಸೊ ಒಂದು ಫನ್ನಿ ಆಗಿರುವಂತ ಒಂದು ಡೈಲಾಗ್ ಹೊಡಿಬೇಕಂದ್ರೆ ಯಾರು ಚೆನ್ನಾಗಿ ಹೊಡಿತೀರ? ಶೂಟಿಂಗ್ ಒಳಗೆ ಡೈಲಾಗ್ ಅಭಿಮಾನಿಕ್ ಮತ್ತೆ ವಿಷ್ಣುವರ್ಧನ್ ಹುಟ್ಟು ಅಭಿಮಾನಿ, ವಿಷ್ಣುವರ್ಧನ್ ವಾಯ್ಸ್ ಸೇಮ್, ಜೂನಿಯರ್ ವಿಷ್ಣುವರ್ಧನ್ ಆಗಿ ಆಕ್ಟ್ ಮಾಡಿದ್ರು ಸರ್ ಇವರು. ಟ್ರೈ ಮಾಡಿ ಒಂದ್ಸಲ ಮಾಡಿ. ಅಭಿಮಾನಿ ಅವಾಗ ಸಣ್ಣವ್ರ ಇರ್ತಿಲ್ರಿ, ಅವಾಗ ನಾವು ವಿಷ್ಣುವರ್ಧನ್ ಪಿಕ್ಚರ್ ನೋಡ್ತಿದ್ವಿ, ಅವ್ರ ಡೈಲಾಗ್ ಭಾಳ ಇಷ್ಟ. ಸುಮ್ಮ ಅವ್ರ ಗಟ್ಲೆ ಆಗ್ಬೇಕಂತ ಆಸೆ ರೀ ಅವಾಗ. ಅವಾಗ ಆದ್ರೆ ವಾಯ್ಸ್ ಮಾತ್ರ ಸೇಮ್ ಸರ್, ಹಂಗೇನಿಲ್ಲ. ಒಂದ್ ಡೈಲಾಗ್ ಹೊಡಿರೋಣ, ಒಂದ್ ಡೈಲಾಗ್
ಈಗ ಈ ಕರ್ನಾಟಕದ ಆಸ್ತಿ ಐತಲ್ಲ ಹಾ ಹಾ ಸೇಮ್ ಸರ್. ಅದು ಮತ್ತೆ ಇನ್ನೊಂದು ಶಿವರಾಜ್ ಕುಮಾರ್ ಒಂದು ಡೈಲಾಗ್ ಶ್ರೀರಾಮ್ ಪಿಕ್ಚರ್ ಅದು ಸೇಮ್. ಅದು ಸೇಮ್ ಹೇಳ್ತಾರೆ ಸರ್. ಸುಮ್ಮನೆ ಹೇಳ್ತಿರ್ತೀವಿ. ಒಂದೇ ಡೈಲಾಗ್ ಮಾಡ್ರಿ. ಹೇಳ್ತಾನೆ ಹೇಳ್ತಾರೆ ಹೇಳ್ರಿ ಹೇಳ್ರಿ ಅದ್ರಾಗ ಹೇಳ್ತಿದ್ರು ಆಮೇಲೆ ಇಲ್ಲ ಏ ವಯಸ್ಸಾಗ ವಯಸ್ಸಿನಾಗ ಹಂಗೆ ಬರ್ಲಿಕ್ಕ ಅವ್ರು ನೋಡೋರ್ತೀವಿ ಮತ್ತೆ ಅದು ಬರಲ್ಲ ಈಗ. ಮಸ್ತ್ ಬರ್ತಾನೆ. ಸರ್ ಮೈಕ್ನಾಗ ಅದು ಇಲ್ರಿ ಏನಾಗಿಲ್ಲ. ಬರ್ತದೆ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿದ್ದ ಚರಿತ್ರೆನೇ ಇಲ್ಲ. ವಿಷ್ಣು. ಶಿವರಾಜ್ ಕುಮಾರ್ ಅವ್ರದ್ದು ಅನ್ನೋ ಡೈಲಾಗ್ ಹೇಳ್ತಾರೆ ಸರ್. ಅದು ಒಂದ್ ನಿಮಿಷ ಏನೋ ಡೈಲಾಗ್ ಇದ್ರೆ ಅದನ್ನ ಹೇಳ್ತಾರೆ ಸರ್. ಭಾಳ ಚಂದ ಪ್ರಕಾಶ್ ಅಣ್ಣ ಅವ್ರು ಹೇಳಾರಂದ್ರೆ ಹೇಳ್ತಿದ್ವಿ. ಅವರು ಹೇಳ್ತಿರ್ತಾರೆ. ಮಿಮಿಕ್ರಿ ವಾಯ್ಸ್ ಬರಲ್ಲ ಬಟ್ ಮಾಡೇನ್ರಿ ನಮ್ ಟೀಮ್ದಾಗ ಅವ್ನ ಯಾಕೆ ಹೇಳ್ಯಾರಿ ಒಂದು ಶೂಟಿಂಗ್ದಾಗ ನಮ್ಗೆ ಒಂದ್ ಸ್ವಲ್ಪ ಬ್ಯಾಸರ ಆಗಿದಾಗ ಹಂಗೆ ಹೇಳಿ ನಮ್ಮ ಒಂದ್ ಸ್ವಲ್ಪ ಕಾಮಿಡಿ ಮಾಡಿ ನಮ್ಮನ್ನು ನಗಿಸಿ ಹೇಳ್ಯಾರಿ ಸರ್. ಹೇಳ್ರಣ ಅವ್ನು. ಯಾರ್ದು ರಾಜ್ಕುಮಾರ್ ಅವ್ರದ್ದು ಗೊತ್ತಿಲ್ಲ ಹೇಳಿಲ್ಲ ಅದು ಅದು ಇದು ಇಲ್ಲ ನಾನು ತಿಳಿದು ನನಗೆ ನೆನಪೈತ್ರಿ ಇನ್ನು ಯಾವ ನೆನಪೈತಿ ಶ್ರೀರಾಮ್ ಪಿಕ್ಚರ್ ಒಂದ್ ನಿಮಿಷ ಏನ್ರಿ 3 ನಿಮಿಷ ಅಯ್ಯೋ ಅದು ಬನ್ನಿಯಾಗಿ ಹೇಳ್ತಿದ್ದೆ. ಅದೇ ಕೊನೆಗೆ ಹೇಳ್ರಿ. ನಾವೆಲ್ಲ ಯಾವ್ದು ಮತ್ತ ಇನ್ನೊಬ್ಬರು ಯಾವ್ದು ಮಾಡ್ತಿದ್ರಿ ಸರ್ ಚಲೋ ಚಲೋ ಮಾಡ್ತಾನ್ರಿ ಸರ್. ಸೊ ಫೇವ್ರೇಟ್ ಹೀರೋ ಯಾರಣ್ಣ ನಿಮ್ಗೆಲ್ಲ? ನನಗಂತೂ ಸುದೀಪ್ ರೀ. ಸುದೀಪ್. ಕಿಚ್ಚ ಸುದೀಪ್ ನಿಮ್ಗಣ? ನಮಗೆ ಹಳಿ ಕಲಾವಿದ್ರೊಳಗ ಹೇಳ್ಬೇಕಂದ್ರೆ ವಿಷ್ಣುವರ್ಧನ್ ಸರ್ ರೀ. ಈಗ ದರ್ಶನ್ ಅವ್ರಿ. ನಾವು ದರ್ಶನ್ ರೀ ಯಾವಾಗ ಬೇಕಿದ್ದ ಅವಾಗ ದರ್ಶನ ರೀ. ಅವ್ರ ವೈಯಕ್ತಿಕ ಜೀವನ ಹಿಡ್ಕೊಂಡು ಅವ್ರ ಸಿನಿಮಾ ಹಿಡ್ಕೊಂಡು ಆ ಸಿನಿಮಾಕ್ಕಿಂತ ಅವ್ರ ವೈಯಕ್ತಿಕ ಜೀವನದ ಅಭಿಮಾನಿ ಆಗ್ತೀನಿ. ಯಾಕಂದ್ರೆ ಅವ್ರ ದನಕರ ಪ್ರೀತಿ ಮಾಡೋದು, ಯಾಕಂದ್ರೆ ಅವ್ರ ಫಾರ್ಮರ್ಸ್ ಅದು ನೋಡ್ಬೋದು, ಅದ್ರ ಕುರಿತು ಅವ್ರ ಅಭಿಮಾನಿ ರೀ. ಸೊ ಇವಾಗ ಅವ್ರದ್ದು ಕ್ರಾಂತಿ ಫಿಲಮ್ ಬಂದಿತ್ತಣ್ಣ. ಸೊ ಅವಾಗ ಅವರು ಯೂಟ್ಯೂಬರ್ಸ್ ಜಾಸ್ತಿ ಒಂದು ಸಂದರ್ಶನ ಮಾಡೋಣ ಅಂತ ಹೇಳಿ. ಸೊ ನೀವು ಆಗ ಹೋಗೋದಿತ್ತಲ್ಲ? ಟ್ರೈ ಮಾಡಿದ್ವಿ ಸರ್, ಟ್ರೈ ಮಾಡಿದ್ರಿ. ಬಟ್ ಇವ್ರು ಬಾಂದ್ರು, ಅವ್ರ ಕಡೆದವ್ರು ಬಾಂದ್ರು. ಬಟ್ ಅವ್ರ ಸರ್ ಬಿಸಿ ಇದ್ರಿ. 100 ಜನ ಯೂಟ್ಯೂಬರ್ ಹೋದ್ರಿ. ಅವ್ರ ಕಡೆದವ್ರು ಬಾಂದ್ರು, ಡೇಟ್ ಕೊಟ್ಟಿದ್ರು. ಅವ್ರು ಡೇಟ್ ಕೊಟ್ಟಿದ್ದಕ್ಕೆ ನಮ್ಗೆ ಹೋಗಕ್ ಆಗ್ಲಿಲ್ರಿ. ಯಾಕಂದ್ರೆ ಅವರು ಸರ್ ಪ್ರತಿಯೊಬ್ಬರಿಗೂ ಟೈಮ್ ಕೊಟ್ರು ಯೂಟ್ಯೂಬರ್ಗೆ. ಬಟ್ ನಾವು ಪ್ರತಿಯೊಬ್ಬ ದರ್ಶನ್ ಅವ್ರ ಪಿಕ್ಚರ್ ಬಂತಂದ್ರ ಯಾವ ಫಿಲ್ಮ್ಗೂ ಹೋಗಲ್ರಿ ನಾನು ಟಾಕೀಸ್ಗೆ. ದರ್ಶನ್ ಅವ್ರ ಬಂತಂದ್ರ ಅದ್ ಹೆಂಗಾಗಿರ್ಲಕ್ಕ ನಾನು ಟಾಕೀಸ್ಗೆ ಹೋಗಿ ನೋಡತ್ತೀನಿ. ಸೊ ದರ್ಶನ್ ಅವ್ರದ ಜಾಸ್ತಿ ಇಷ್ಟ ಆಗುವಂತ ಸಿನಿಮಾ ಯಾವ್ದು? ನನಗೆ ಇಲ್ಲಿಂದ ಇಷ್ಟ ಆಗೋದು ಅವ್ರ ತಂಗಿಗಾಗಿ ಒಂದು ಫಿಲ್ಮ್ ಐತಿ, ಅದೊಂದು ಗಜಾ ಫಿಲ್ಮ್ ಒಂದು. ಮತ್ ಮೊನ್ನೆ ಕಾಟೇರ ಅಂತೂ ಬಾಳ ಇಷ್ಟ ಆಯ್ತು. ಪ್ರತಿಯೊಂದು ಇಷ್ಟ ಆಯ್ತು. ಮಂಡ್ಯ ಅಯ್ಯ ಅಂತೂ ಬಾಳ ನೋಡ್ತಿದ್ರು ಅವ್ರು, ಪೊಲೀಸ್ ಪಾತ್ರದಲ್ಲಿ ಅವರು. ಆ ತರ ಡೈಲಾಗ್ ಅದು ಬಾಳ ನೋಡ್ತಿದ್ರು. ಅಣ್ಣ ನಿಮಗೆ ಒಂದು ಪೊಲೀಸ್ ಪಾತ್ರ ಕೊಟ್ರೆ ಯಾವ ತರ ಮಾಡ್ತೀರಾ ನೀವು? ಪೊಲೀಸ್ ಪಾತ್ರ ಎಂತ ಮಾಡಿದ್ರಿ? ಟ್ರೈ ಮಾಡಬಹುದಿತ್ತಲ್ಲ? ಇಲ್ರಿ, ಅವ್ನು ಕೊಡು ಪೊಲೀಸ್ ಪಾತ್ರ ಇವ್ ಕೊಟ್ಟಿದ್ದ. ಪೊಲೀಸ್ ಪಾತ್ರ, ಆರ್ಮಿ ಪಾತ್ರ ಅವ್ದೇ, ಲವರ್ ಪಾತ್ರ ಹೇಳಿದ್ರಿ ಹಿಂದೆ. ನಾ ಮನಿ ಹಿರಿಯರ ಪಾತ್ರ ನಂದೇ. ಯಾಕಂದ್ರ ನೋಡೋರು ಕಮ್ಮಿ ಮಾಡ್ಬಿಡ್ತಾರೆ. ಈಗ ಅನಿಲ್ ಅವ್ರಿಗೆ ಯಾರು ಬಾರಿ ಆಗಿದ್ದು, ಪಾಪು ಯಾರು ಬಾರಿ ಆಗಿದ್ದು. ಇಲ್ಲ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ರೆ ಒಬ್ರು ಆತರ ಪಾತ್ರ, ಆಮೇಲೆ ಒಬ್ರು ಕುಡುಕರ ಪಾತ್ರ ಮಾಡೋದು, ಆತರ ಕುಡುಕರ್ದ ಅವ್ರು ಮಾಡ್ತಾರೆ. ಅವ್ರು ಮಾಡ್ಯಾರ. ಮತ್ತೆ ಪೊಲೀಸ್ ಮಿಲಿಟರಿ ನಾ ಮಾಡಿದ್ರಿ. ಇವರು ಲಾಯರ್ ಪಾತ್ರ ಮಾಡ್ಯಾರಿ. ಸೊ ಯಾವ್ಯಾವ ತರ ಎಷ್ಟು ತರ ಪಾತ್ರಗಳನ್ನೆಲ್ಲ ನೀವು ಮಾಡಿದಿರಾ ಇಲ್ಲಿ ತನಕ? ಸುಮಾರು ಮಾಡಿ ಸರ್, ಎಲ್ಲಾ ತರ ಮಾಡಿ. ಎಲ್ಲಾ ತರ ನಾಯಕ ಪಾತ್ರ ಮಾಡಿದೀವಿ, ಹೀರೋ ಪಾತ್ರ ಮಾಡಿದೀವಿ, ಮತ್ತ ಪೊಲೀಸ್ ಲಾಯರ್ ಎಲ್ಲ ನಾಯಕ ಪಾತ್ರ ಬಾಳ ಮಾಡಿದ್ವಿ. ಬಟ್ ನಾವೇ ಹೀರೋ ಆಗ್ಬೇಕಂತೆಲ್ಲ ಒಂದ್ಸಲ ಅವನು ಇನ್ನೂ ಮಾಡ್ಯಾರ, ನಾವು ಮಾಡ್ಯಾರ. ಆಮೇಲೆ ಒಂದು ಎಲ್ಲೋ ಅಣ್ಣ ಡಬಲ್ ಫೇಸ್ ಒಂದೇ ಇದ್ರಲ್ಲಿ ವಿಡಿಯೋದಲ್ಲಿ ಎರಡೆರಡು ತರ ಕಾಣಿಸಿರಲ್ಲ? ಮಾಡಿಲ್ಲಲ್ಲ? ಎಲ್ಲೋ ವಿಲನ್ ಆಗೋದು ಅದೊಂದು ಚೆನ್ನಾಗಿರುತ್ತೆ. ಸೊ ಇವಾಗ ಆರ್ಕೆಸ್ಟ್ರಾ ಎಲ್ಲ ನಿಮ್ಗೆ ಕರೀತಾರಲ್ಲ, ಸೊ ಆತರ ಯಾರು ಕರೀಲಿಲ್ಲ ನಿಮ್ಗೆ? ಯಾವಪ್ಪ ಅಂದ್ರೆ 2017 ಹಿಡ್ಕೊಂಡು 2019 ಸಾಕಷ್ಟು ಜನ ಆರ್ಕೆಸ್ಟ್ರಾ ಕರಿತಿದ್ರು. ಹೋಗ್ತಿದ್ವಿ ನಾವು, ಅವ್ರು ಹಾಡಾಡ್ತಿದ್ರು, ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ರು. ಅವಾಗ ಹೋಗ್ತಿದ್ವಿ, ಅದ್ರಲ್ಲಿ ಡೇ ನೈಟ್ ಫಂಕ್ಷನ್ ಇರ್ತಿದ್ವು, ಆರ್ಟ್ ಮಾಡ್ತಿದ್ದೀವಿ. ಬರ್ಬರ್ತಾ ಆರ್ಕೆಸ್ಟ್ರಾ ಫೀಲ್ ಸ್ವಲ್ಪ ಹಂಗೇಟೈತ್ರಿ ಬಾಳ. ಆ ಟೈಮಿಂಗ್ ಮೇಂಟೈನ್ ಇಲ್ಲ, ಮತ್ತೆ ಪೇಮೆಂಟ್ ಹಿಂಗ ಒಬ್ಬೊಬ್ರು ಬರ್ತಂತ ಕೈ ಕೊಡ್ತಾರೆ ಲೇಡೀಸ್ ಎಷ್ಟೋ ಜನ. ಅದಕ್ಕಾಗಿ ಅದ್ರ ಕಿರಿಕಿ 1-2-3 ಸಲ ಬಾ ಹಂಗಿಟ್ಟಿರೋ. ಒಬ್ರು ಲೇಡೀಸ್ ಬುಕ್ ಮಾಡಿರ್ತೀವಿ, ಡ್ಯಾನ್ಸರ್ ಬರ್ತಿರ್ತಾರ, ಡೇಟ್ ಕೊಟ್ಟಿರ್ತೀವಿ,
ಅವ್ರು ಬರಾಕ್ತಾರ್ದು ನಂಬಿಕೆ ಮೇಲೆ ಕೂತಿರ್ತೀವಿ. ನನ್ಗೆ ಒಂದ್ 2,000 ರೂಪಾಯಿ ಯಾವ ಹೆಚ್ಚಿಕೊಂಡು ಆ ಕಡೆ ಹೋಗ್ಬಿಡ್ತು ನಮ್ ಮುಗಿತಿಲ್ಲ. ನಾವು ಹಿಡಿದವ್ರ ಕೈಲಿ ಎಷ್ಟು ಬಯಸ್ಬೇಕ್ರಿ ಪಾರ್ಟಿ ಕಡೆ ಹಿಂಗ 4-5 ಸಲ ಬಯಸ್ಬಿಟ್ರಿ ಕನ್ನಡ ಯಾಕೆ ಬಿಡೋ ಮಾಡಕ್ಕೆ ಬಿಟ್ಟು ಬಿಡ್ತೀವಿ. ಸೊ ಈ ಫೀಲ್ಡ್ ಒಳಗೆ ನೀವು ಆಕ್ಟಿಂಗ್ ಫೀಲ್ಡ್ ಒಳಗೆ ಅತಿ ಕಷ್ಟ ಅನ್ಸಿರೋ ದಿನ ಯಾವ್ದು ನಿಮ್ಗೆ? ಸೊ ಯಾರೊಬ್ರು ಕಲಾವಿದರು ಕೈ ಕೊಟ್ಟಿರ್ಬೋದಾಗಿರ್ಬೋದು ಆತರ ಸಂದರ್ಭ, ಅವ್ರ ಕೈ ಕೊಟ್ಟ ನಾವು ಫೀಲ್ ಅನ್ಸಿಲ್ರಿ. ಅಥವಾ ಜನ ಮಾತಾಡಿರ್ಬೋದಾಗಿರ್ಬೋದು. ಕಲಾವಿದರು ರಗಡ ಮಂದಿ ಕೈ ಕೊಟ್ಟಾರ್ರಿ. ಏನ್ ಮಾಡ್ತಿದ್ರು ಪ್ರಕಾಶ್ ಅವರು ಸ್ಟೋರಿ ಚೇಂಜ್ ಮಾಡ್ಬಿಡ್ತಿದ್ರು ಆಗಿಂದಾಗೆ. ಒಂದು ಸ್ಟೋರಿ ಇದು ಮಾಡಂತ ಹೇಳ್ತಿಲ್ಲ, ಅದ್ ಬಿಟ್ಟು ನಾವ್ ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಒಂದು ಸ್ಟೋರಿ ರೆಡಿ ಮಾಡ್ಬಿಡ್ತಾರೆ. ಇಲ್ಲೇ ಲೋಕಲ್ ಬಿಜಾಪುರದವ್ರು ಯಾರ ಲೇಡೀಸ್ ನನ್ಗೆ ಅವ್ರ ಹೆಸರು ಗೊತ್ತಿಲ್ರಿ. ಅಲ್ಲಿ ಎಬಿ ಪಾಟೀಲ್ ಮನೆ ಹತ್ರ ಬರ್ರಿ ನಾನು ಡ್ರಾಪ್ ಮಾಡಿದ್ರಿ, ನಾ ಇಲ್ಲೇ ಬಂದಿರ್ತೀನಿ. ನಾವು ಕಾರ್ ತಗೊಂಡು ಅಲ್ಲಿ ಹೋಗಿ 10 ಗಂಟೆ ಹೋಗಿವ್ರಿ. ಅಲ್ಲಿ ಮಧ್ಯಾಹ್ನ 12:00 1 ಗಂಟೆ ತನಕ ಅಲ್ಲೇ ಇದೀವ್ರಿ. ಅವ್ರು ಅಲ್ಲೇ ಅದನ್ನ ಬರಾಕತ್ತೀನಿ. ಒಮ್ಮೆ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ರು, ಒಮ್ಮೆ ವೇಟಿಂಗ್ ಇಡ್ತಿದ್ರು. ಹಂಗಾಗಿ ನಾವು ಹೋದ್ರೆ ಹೋಲ್ ಬಿಡೋದು ನಾವು ಬಂದು ಶೂಟಿಂಗ್ ಸೊ ಮತ್ತೆ ಈಗ ಯಾಕೆ ಶೂಟಿಂಗ್ ಮಾಡ್ತಿರ್ತಾರಲ್ಲ, ಸೊ ಬೆಸ್ಟ್ ಮೂಮೆಂಟ್ ಅನ್ಸಿದ್ ನಿಮ್ಗೆಲ್ಲ ಯಾವ್ದು? ಬೆಸ್ಟ್ ಮೂಮೆಂಟ್ ಅಂದ್ರೆ ಕಾಮಿಡಿ ಆಗೋದ್ರಾಗಿರ್ಬೋದು, ನಗೋದ್ರಲ್ಲಿ ಎಲ್ಲೋ ಒಂದ್ ಕಡೆ. ಸೊ ಹೊಸದಾಗಿ ಕಲಾವಿದ್ರು ಬಂದಿರ್ತಾರೆ, ಸೊ ಆ ಟೈಮಲ್ಲಿ ಆಗಿರ್ಬೋದು. ಎಲ್ಲ ಬೆಸ್ಟ್ ಬಂದ್ರ ಅವೇನಿಲ್ರಿ. ಯಾವ ಶೂಟಿಂಗ್ ಹೋದಾಗ ಅವ್ರು ನಾಷ್ಟಾ ಚಾ ಮಾಡಿರ್ತಾರಲ್ರಿ, ಅವಾಗ ಬಾಳ ಖುಷಿ ಆಗ್ತಾರ. ಏನ್ಪಾ ವಾಜಿ ಮಾಡಿದ್ರು ಮನುಷ್ಯ ಬಿಡ್ತದೆ, ನಮ್ಗೆ ಗೊತ್ತಿಲ್ಲ. ನಂಗೆ ನಾವು ಶೂಟಿಂಗ್ ಮಾಡಂಗ್ ಮಾಡ್ತಿರ್ತೀರಿ. ಶೂಟಿಂಗ್ ನಾವು ಹೋಗ್ಬಿಡ್ತೀರ, ಬರೀ ನಾಷ್ಟಾ ಮಾಡಿ ಹೆಗಡ್ಯಾಳ ಮತ್ತ ಮುಳ್ವಾಡ, ಜುನ್ನಾಳ, ದಲಾಮಟ್ಟಿ, ಉಪ್ಲಿ ಮತ್ತ ಕಪ್ನಳ್ಳಿ ಎಲ್ಲ ಶೂಟಿಂಗ್ ಮಾಡಿರಪ್ಪ. ಮನಗುಳಿ ಎಲ್ಲ ಬಾಳ ವಾಜಿ ಮಾಡಿದಾರೆ. ಸೊ ಅಲ್ಲಿ ಜನ ಬಹಳ ಪ್ರೀತಿ ತೋರಿಸಿದಾರೆ. ಜನ ಯಾವ ತರ ಇದಾರಣ್ಣ ನಿಮ್ ನೋಡಿರೋ ಪ್ರಕಾರ? ಬಾಳ ಸರಳತೆಯಿಂದ ಅದಾರೆ, ನಮ್ಮನ್ನು ಬಾಳ ಸರಳ ಕಂಡಾರೆ. ಹೆಂಗೋ ಗೊತ್ತಿದ್ರೆ ಹಳ್ಳಿ ಕಡೆ ಹೋದ್ರೆ ರೈತರ ಮನ್ಯಾಗಂತ್ರು ನಮಗ್ ಇರಾಕ ಉಣ್ಣಾಕ ತಿನ್ನಾಕ ಜಾಗ ಸಿಗ್ತದ, ಇದೊಂದು ನಂಬಿಕೆ ಐತ್ರಿ ನಮಗ್. ಯಾಕಂದ್ರ ಜಾಸ್ತಿ ನಾವ್ ರೈತರ ವಿಡಿಯೋ ಮಾಡಿದಕ್ಕ ರೈತರ ಮನಿಗೆ ಹುಡ್ಕ್ಯಾಡ್ತಿರ್ತೇವೆ. ಮತ್ತ ಅವರು ಕಾಲಿದ್ದಾಗ ನೋಡಿರ್ತಾರೆ ವಿಡಿಯೋಗಳು, ನೋಡಿರ್ತಾರೆ, ಕರೀತಾರ, ನಮಗ್ ಏನ್ ಬೇಕು ಮಾಡ್ತಾರ. ಈಯಪ್ಪ ಯೂಟ್ಯೂಬ್ ವಿಡಿಯೋ ಮಾಡಕ್ ಬಂದಾರ, ನಮ್ಮ ಮನಿ ನೋಡಿ ಏನಾರ ತಿಳ್ಕೊತ ತಾವು ನೋಡ್ತಿರ್ತಾರೆ. ಅವ್ರು ನೋಡಿ ನಾವು ಅಂತಿರ್ತೇವೆ, ಪಾಪ ಇವ್ರು ಮನಿ ಕೊಟ್ಟಾರ, ಒಳಗ್ ಕಾಲಿಟ್ರೆ ಏನ್ ಅಂತಾರೆ ಅಂತೇಳಿ. ಅವ್ರ ಏನ್ ಅಂದ್ಬಿಡ್ತಾರೆ, ಒಂದ್ ನಿಮ್ ಮನಿ ಇದ್ದಂಗೆ ನಿಮ್ಗೆ ಏನ್ ಬೇಕು ಎಲ್ಲ ತರ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಇವಾಗ ಬ್ಯಾಡ್ ಕಮೆಂಟ್ ಮಾಡ್ತಾರಲ್ಲ, ಸೊ ಅವ್ರು ಯಾವ ತರ ಹೆಂಗೆ ಇವರ ಮಾತಾಡ್ತಾರೆ? ಏನಿಲ್ಲ ಸರ್, ಬ್ಯಾಡ್ ಕಮೆಂಟ್ ಮಾಡೋರು ಒಂದೇ ಹೇಳ್ತೀನಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡೋಂತ ಒಂದ್ ಗಾದೆ ಮಾತಾಡ್ರಿ ಸರ್. ಅದು ತಿಳ್ಕೊಬೇಕ್ರಿ. ಬ್ಯಾಡ್ ಕಮೆಂಟ್ ಮಾಡಕ್ಕೇನ್ ಬ್ಯಾಡ್ ಅಂದಿಲ್ಲ, ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಜೀವನ ಏನಾಗತ್ತ ಅಂತ ಅವ್ರು ತಿಳ್ಕೊಬೇಕ್ರಿ. ಅವ್ರು ನಮ್ಗೆ ಬ್ಯಾಡ್ ಕಮೆಂಟ್ ಮಾಡ್ತಾರ ಅಂದ್ರೆ ಅವ್ರಿಗೆ ಬ್ಯಾಡ್ ಕಮೆಂಟ್ ಮಾಡೋರು ಇನ್ನೊಬ್ರು ಇದ್ದೇ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಇರ್ಬೇಕಷ್ಟೇ ಅಷ್ಟೇ. ಸೊ ನೀವು ಕಂಡಿರುವಂತ ಜನರಲ್ಲಿ ಖುಷಿ ಆಗತ್ತೆ ನಮ್ ಬ್ಯಾಡ್ ಕಮೆಂಟ್ ಮಾಡೋರ್ ಕಂಡ್ರೆ. ನಮ್ ಸಂಬಂಧ ಅವ್ರ ಟೈಮ್ ವೇಸ್ಟ್ ಮಾಡಿ, ಅವ್ರ ಕೆಲಸ ಬಿಟ್ಟು ಆ ತಲಿ ಕೆಡ್ಸ್ಕೊಂಡು ಫೋನ್ ಹಿಡ್ಕೊಂಡು ನೆಟ್ ಹಾಳು ಮಾಡಿ, ಚಾರ್ಜ್ ಹಾಳು ಮಾಡಿ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಅದರಿಂದ ನಮ್ಗೆ ಸ್ವಲ್ಪ ಖುಷಿನೂ ಆಗತ್ತೆ. ಹೌದು ಸರ್. ಸೊ ನೀವು ಒಂದ್ ಕಡೆ ಸರಳತೆ ಇರುವಂತ ಜನರು ನೋಡಿದಿರ, ಒಂದ್ ಕಡೆ ಅಂದ್ರೆ ನಿಮ್ಮ ಬೆಳಿತಿದಾರ ಅಂದ್ರೆ ಕಾಲ್ ಎಳೆಯವರು ನೋಡಿರ್ತೀರ. ಸೊ ಎರಡೂ ಜನರನ್ನು ನೋಡಿ ಇಲ್ಲಿ ತನಕ ಬಂದಿದ್ದೀರ. ಸೊ ಮುಂದಿನ ಜರ್ನಿ ಯಾವ ತರ ಇರುತ್ತಣ್ಣ ನಿಮ್ದು ಇವಾಗ? ಸೊ ನೆಕ್ಸ್ಟ್ ಮೂಮೆಂಟ್, ನೆಕ್ಸ್ಟ್ ಸ್ಟೆಪ್ ಏನ್ ಮುಂದಿನಂತರೂ ಗೊತ್ತಿಲ್ಲ ಸರ್, ಗೊತ್ತಾಗಂಗೂ ಇಲ್ರಿ. ಈಗ ಇಲ್ಲಿ ತನ ಜೀವನದಾಗ ನೋಡ್ಯಾರ ಸರ್, ಕಾಲ್ ಹಿಡಿಯೋರ್ನು ನೋಡ್ಯಾವ್ರಿ, ಮತ್ತೆ ಬೆಳ್ಸೋರ್ನು ನೋಡ್ಯಾರ, ಕಂಡಿವ್ರಿ. ಎರಡು ಕಷ್ಟನೂ ಆಗ್ಯದ, ಸುಖನೂ ಸಿಕ್ಕದ್ರಿ. ಬಟ್ ಈಗ ಮುಂದಿಂದ ಏನ್ ನೋಡ್ಬೇಕ್ರಿ, ಎಲ್ಲ ತಿಂಗಳ ಆಶೀರ್ವಾದ, ಜನಗಳ ಪ್ರೀತಿ. ಸೊ ಇಲ್ಲಿ ಗೊತ್ತಿಲ್ಲ ನನಗೆ ಹೇಳ್ತಿರೋ ಇಲ್ಲ ಅಂತ. ಸೊ ಯೂಟ್ಯೂಬ್ ಇಂದ ಎಷ್ಟು ಹಣ ಮಾಡ್ಕೊಂಡಿರೋಣ ನೀವು? ಮಾಡ್ಕೊಂತೀವಿ ಸರ್, ಇದ್ದಿದ್ದು ಯಾಕೆ ಮಾಡ್ರಿ. ಯಾಕಂದ್ರೆ ಅದ್ರಾಗ ಅನ್ನ ಉಣ್ಣಾಕತ್ತಿ ಒಂದ್ ವೇಳೆ ಕೊಂದಿವ್ರಿ ಸರ್, ನಮ್ಗೆ ಹೊಟ್ಟೆ ತುಂಬಾ ಸಿಕ್ಕ ಸರ್. ಅಜ್ಮಾಸಾಗಿ ಒಂದು ಸಿಕ್ಕ ಸರ್, ಸಾಕಷ್ಟು ಸಿಕ್ಕದ್ರಿ. ನೀವು ಥಿಂಕ್ ಮಾಡಿರ್ಬಾರ್ದು, ಅದಕ್ಕೆ ಹೆಚ್ಚು ಸಿಕ್ಕ ಸರ್. ಅದಕ್ಕೆ ಸಿಕ್ಕದ ನಡೆದ ಸರ್. ಯೂಟ್ಯೂಬ್ ಇಂದ ಅದು ನಮ್ಗೆ ದೊಡ್ಡ ವೇದಿಕೆ ಆಗಿರ್ತದೆ, ಸಾಕಷ್ಟು ಸಿಕ್ಕದ. ಸೊ ಇವಾಗ ಕೆಲವ್ರು ಅಪ್ಪ ಅಮ್ಮ ಹೆಂಗಿರ್ತಾರೆ ಅಂದ್ರೆ, ಯೂಟ್ಯೂಬ್ ಮಾಡ್ತಿದ್ದಾರೆ ಅಂದ್ರೆ ಅದ್ರೊಳಗೆ ಏನು ಲೈಫ್ ಐತೆ ನಿನಗೆ, ಸೊ ಏನೇನೋ ಅಂತಿರ್ತಾರೆ, ಬೈತಿರ್ತಾರೆ. ಸೊ ಬೇರೆ ಏನಾರು ಮಾಡು. ಸೊ ಪ್ರಕಾಶ್ ಅಣ್ಣವ್ರಿಗೆ ಭಾಳ ಎಕ್ಸಾಂಪಲ್ ಆಗೈತೆ. ಅವ್ರ ಅಮ್ಮವ್ರು ಹೇಳಿದ್ರಂತೆ, ಇಲ್ಲ ಗೌರ್ಮೆಂಟ್ ಜಾಬ್ ಸಿಗತ್ತೆ ಅಂತೇಳಿ ನಾನು ಇದು ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅಣ್ಣವರು. ಸೊ ಹಂಗೆ ಅಪ್ಪ ಅಮ್ಮ ಹೇಳ್ತಿರ್ತಾರೆ. ಸೊ ಅಪ್ಪ ಅಮ್ಮಗೆ ಒಂದು ಕನ್ವೀನಿಯಂಟ್ ಆಗೋ ಥರ ಹೇಳೋದಾದ್ರೆ ಏನು ಹೇಳ್ತೀರಣ್ಣ? ಮೊನ್ನೆ ನಮ್ದು ಪ್ರಾಬ್ಲಮ್ ಅದು ಆಗಿತ್ತಲ್ರಿ, ಮೊನ್ನೆ ಅದಾಗ ಎಷ್ಟೋ ಬೈದ್ರಿ. ಯಾಕೆ ಬೇಕು ಬಿಡು, ಹೊಲ ಆಯ್ತು, ಹೊಲ ಮಾಡ್ಕೋತ ಹೋಗಿಲ್ಲ, ಅದೇನು ಕೆಲಸ ಮಾಡ್ಕೊತು, ಸುಮ್ಮನೆ ಅಸಹ್ಯ ಆಗೋದು, ಯಾಕೆ ಬೇಕಂದ್ರು. ಅದೊಂದು ತಿಳ್ಯಾಗ ನಾವು ಕಲಾವಿದ ಇದ್ರಾಗ ಹೋಗ್ಬೇಕು ಅನ್ನೋ ತಿಳ್ಯಾಗ ಓದ್ಬಿಟ್ಟದ್ರಿ. ಅದಕ್ಕಾಗಿ ಮನ್ಯಾಗ ಬೈಲಿ, ಯಾರೇ ಬೈಲಿ, ಏನೇ ಬೈಲಿ ಅಂತ ಸುಮ್ ನಮ್ ರೂಟ್ ನಾವು ಹೋಗ್ತೇವ್ರಿ. ಒಂದೊಂದ್ ಟೈಮ್ದಾಗ ಒಳ್ಳೇದು ಅನಿಸ್ತದ್ರಿ. ಮನ್ಯಾಗ ಏನ್ ಹುಡುಗರು 4-6 ಮಂದಿ ಮಾತಾಡ್ತಾರ, ಹಂಗ ತಾವು ಅಂತಿರ್ತಾರೆ, ಒಮ್ಮೊಮ್ಮೆ ಬೈತಿರ್ತಾರೆ. ಹಂಗ ಹೋಗ್ಬಿಡುದು. ಸೊ ಯೂಟ್ಯೂಬ್ ಫೀಲ್ಡಿಗೆ ಬಂದ್ರೆ ಜೀವನ ಕಟ್ಕೋಬೋದಣ್ಣ?
ಶ್ರಮ ಪಡ್ಬೇಕಿಲ್ಲ ಶ್ರಮ ಭಾಳ ಪಡ್ಬೇಕು. ಅಂದ್ರೆ ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ರಾಕ್ ಬರ್ತಾವ ಅಂದ್ರೆ ಸುಳ್ರಿ. ಹ್ಞೂ ಅಣ್ಣ, ಇವಾಗ ಯಾರೋ ಒಬ್ರು ಆಚೆ ಹೋಗಿರ್ತಾರೆ, ಗೊತ್ತಿಲ್ಲ ಅವ್ರಿಗೆ ಏನು ಯೂಟ್ಯೂಬ್ ಬಗ್ಗೆ ಗಂಧ ಗಾಳಿ ಏನು ಗೊತ್ತಿರಲ್ಲ. ಒಬ್ರು ನೋಡಿದ ತಕ್ಷಣ ಈ ಥರ ವಿಡಿಯೋ ಮಾಡ್ತಿದ್ರೆ ಈ ದುಡ್ಡು ಭಾಳ ಬರ್ತಿರ್ತಲ್ಲ ನಿನಗೆ, ಸೊ ಸ್ಟಾರ್ಟಿಂಗ್ ಬಂದು ಕೇಳೋದೇ ಪೇಮೆಂಟ್ ಆಗೈತಲ್ಲ, ಎಷ್ಟು ಬರ್ತೈತಿ ನಿನಗೆ, ಸೊ ಆ ಥರ ಕೇಳ್ತಾರೆ. ಸೊ ಹೆಂಗಣ್ಣ ಅದು ಪೇಮೆಂಟ್ ಮಾಡೋದಕ್ಕೆ ವಿಚಾರ ಮಾಡ್ರಿ ನೀವೇ. ನಮ್ಮ ತಿಂಗಳಿಗೆ ಒಂದು ವಿಡಿಯೋ ಶೂಟಿಂಗ್, ಒಂದು ತಿಂಗಳಿಗೆ ಒಂದು ಶೂಟಿಂಗ್ ನಮ್ದು 1-2 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅಂದ್ರೆ ಅದರಿಂದ ಎಷ್ಟು ಬರ್ತೈತಿ, ನಾವೆಷ್ಟು ಹಾಕ್ತಿವಿ, ಇದರಿಂದ ಯಾರ್ಯಾಗ ಎಷ್ಟು ಹೋಗುತ್ತೆ ಏನು ಗೊತ್ತಾಗಲ್ಲ. 1-2 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಸೊ ಒಂದು ವಿಡಿಯೋ ಅಂದ್ರೆ ಹೈನ ಶ್ರಮ ಆಗ್ಬೇಕ್ರಿ. ಒಂದು ವಿಡಿಯೋ ಕಷ್ಟಪಡ್ತೀವಿ ಒಂದು ತಿಂಗಳಿಗೆ 1.5 ಲಕ್ಷ ಅಂದ್ರೆ 2.5 ಲಕ್ಷ. ಅಂದ್ರೆ ಗಾಡಿ ತಗೋಬೇಕು, ಲೇಡೀಸ್ ಕರ್ಸ್ಬೇಕು, ಎಲ್ಲ ಊಟ ನಾಷ್ಟ ನೋಡ್ಕೋಬೇಕು, ಎಲ್ಲ ಖರ್ಚು ಇರ್ತದ್ರಿ. ಅದ್ರ ಲಾಭ ಐತಿ ಸರ್. ಅಷ್ಟು ಶ್ರಮ ಪಡ್ತೀವಿ ಅಷ್ಟು ಶ್ರಮ ಪಡ್ತೀವಿ. ಸೊ ಎಲ್ಲ ನಾ ಮಾಡಿದ್ರೆ ಹಂಗೇನು, ನೀ ಮಾಡಿದ್ರೆ ಹಂಗಿಲ್ರಿ ಸರ್. ಪ್ರತಿಯೊಬ್ಬರು ಶ್ರಮ ಪಡ್ತೀವಿ. ಎಷ್ಟು ಶ್ರಮ ಪಡ್ತೀವಿ. ಇವಾಗ ಡ್ರೈವಿಂಗ್ ಫೇಮಸ್ ಡ್ರೈವಿಂಗ್ ಮಾಡ್ತಾನ್ರಿ, ಅವ ಕ್ಯಾಮ್ರಾ ಹಿಡಿತಾನ್ರಿ, ಹಂಗ ಅವ್ನ ಬೆಸತಾನ ನಾವು ಬೆಸತಾನ, ಹಿಂಗ ಒಬ್ರಿಗೊಬ್ರು ಮಾಡ್ಕೊತ ಹೋಗ್ತೀವಿ. ಅದ್ರ ಬ್ಯಾರೆ ಟೀಮ್ದವ್ರ ಹಂಗಲ್ರಿ, ವೈಮನ್ಸ್ ಇರ್ತಾವ. ಎಷ್ಟೋ ಟೀಮ್ ಹೊಡೆದವ್ರಿ ಎಷ್ಟೋ ಟೀಮ್ ಹೊಡೆದವ್ರು. ಸೊ ನಿಮ್ಮ ಟೀಮ್ ಹೆಂಗ್ ಸರ್? ನಮ್ಮ ಟೀಮ್ ನಾವು ಅಂತಂಬರಿದ್ಲೆ ಬಂದ್ಬಿಟ್ಟಿವಿ ಸರ್. ಮುಚ್ಚಿಟ್ಕೊಳ್ರಿ ನನ್ನ ವೈಯಕ್ತಿಕ ಬೇರೆ ನಿನ್ ವೈಯಕ್ತಿಕ ಹಿಂಗೆ ಹೇಳ್ಕೊಂಡ್ಬಿಡುದು. ಅದು ತೀರ ಸರ ಸ್ವಚ್ಛ ಕನ್ನಡ ಇದ್ದಂಗೆ ಅವ್ರು ನಮಗ ಅಂತ ಮಾಡೋದು. ಏನಪ್ಪಾ ಪಾಪು ನನ್ನಿಂದ ಅದು ಮುಚ್ಚಿಟ್ಲ ನಾಕೊಳ್ಬಾರ್ದು, ಮುಚ್ಚಿಟ್ಲ ನಾ ಅವ್ರ ಹಿಂಗಾಗಿ ಮಾಮ ಅನ್ಕೊತಿರ್ತದೆ ಹಿಂಗಾಗಿ. ಸೊ ಏನೋ ಒಂದು ಕೂಡಿದ ಸಂಸಾರ ಅಂದಮೇಲೆ ಏನೂ ಮುಚ್ಚಿಡಬಾರ್ದು. ಸೊ ಎಲ್ಲೋ ಒಂದ್ ಕಡೆ ಮುಚ್ಚಿಟ್ಟು ಅಂದ್ರೆ ಅದು ಬೇರೆಯವರಿಂದ ಗೊತ್ತಾಯ್ತಂದ್ರೆ ಅದು ಬಹಳ ನೋವಾಗುತ್ತೆ. ಹೌದು. ಸೊ ಅದರ ಸಂಬಂಧ ಯಾವುದೇ ಒಂದು ಟೀಮ್ ಇತ್ತಂದ್ರೆ ಏನೋ ಮುಚ್ಚುಮರೆ ಇರಬಾರ್ದಂತ. ಹೌದು ನಾನು. ಸೊ ಅಜ್ಮಾಸಾಗಿ ಅಣ್ಣ, ಒಂದು ಈ ಜನರಿಗೆ ಗೊತ್ತಾಗ್ಲಿ ಎಷ್ಟ ಬರ್ಬೋದು ಅಂತ ಒಂದು ಪ್ರಾಪರ್ಟಿ ಲೆಕ್ಕ ಹೇಳ್ಬೋದು ಅಥವಾ ಬೇರೆ ಏನಾರು ಹೇಳ್ಬೋದು, ಏನ್ ಹೇಳ್ತಿರೋದು? ಬರ್ತದ ಸರ್. ಅಷ್ಟು ಈ ತಿಂಗಳಿಗೆ ಇಷ್ಟು ಪೇಮೆಂಟ್ ಅಂತ ಉಳಿಯೋಂಗ್ ಬರ್ತದ ಸರ್. ಉಳಿಯೋಂಗಂದ್ರೆ ನಾವು ಒಳಗಿನ ಮಾತಾಡ ಒಬ್ಬ ಇಂಜಿನಿಯರ್ ಏನ್ ಪೇಮೆಂಟ್ ತಗೋತೀರಿ. ಸೊ ಯೂಟ್ಯೂಬ್ ಅಲ್ಲಿ ಬಂದ್ರೆ ಕಷ್ಟಪಟ್ರೆ ಲೈಫ್ ಐತೆ. ಕಷ್ಟಪಟ್ಟು ಬರಲಿಲ್ಪ ಅಂತ ಬಿಟ್ರೆ ಅದು ಏನೂ ಬರೋದಿಲ್ಲ. ನಾವೆಲ್ಲ 2017 ಯೂಟ್ಯೂಬ್ ಮಾಡ್ಕೊಂಡವ್ರಿ. 2021 ತಕ ಅಂದ್ರೆ 4 ವರ್ಷ ಈಗ ವಿಡಿಯೋ ಫಸ್ಟಿಗೆ ಗೊತ್ತೇ ಇರ್ಲಿ ಸರ್. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ರೆ ಅಮೌಂಟ್ ಬರ್ತೈತೆ, ದುಡ್ಡು ಬರ್ತೈತೆ, ರೊಕ್ಕ ಸಿಗ್ತದೆ ಗೊತ್ತೇ ಇದ್ದಿದ್ದಿಲ್ರಿ ನಮ್ಗೆ. ಸುಮ್ಮ ಹಂಗೆ ಮಾಡ್ಕೊತಿದ್ದೆ. ಆಮೇಲೆ ಗೊತ್ತಾಯ್ತು. ಪ್ರಕಾಶ್ ರುಗಿಯವ್ರು ಅಂತ ಅವ್ರು ಮಾಡಿಕೊಟ್ರು, ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಹಿಂಗಾಗಿ ಹೌದು. ಸೊ ಒಬ್ರೊಬ್ರು ಸಹಾಯದಿಂದ ಸೊ ಇವಾಗಿನ ಜನ ಹೆಂಗಂದ್ರೆ, ಸೊ ಯೂಟ್ಯೂಬ್ ಮಾಡ್ತಿರ್ತಾರೆ 1 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ, ಅವ್ರು ರೀಚ್ ಆಗಲ್ಲ ಅವ್ರು ಅನ್ಕೊಂಡಿದ್ ಗೋಲು. ಸೊ ಅನ್ಕೊಂಡ್ಬಿಡ್ತಾರೆ ಯೂಟ್ಯೂಬ್ ಆಗಲ್ಲಪ್ಪ ಬಿಟ್ಬಿಡ್ಬೇಕಂತಾರೆ. ಸೊ ಆತರ ಹಂಗ್ ಮಾಡೋರಿಗೆ ಏನಂತೀರ? ನಮ್ದೇ ಸರ್ ಒಂದ್ ಟೈಮ್ 7 ಲಕ್ಷ ಸಬ್ಸ್ಕ್ರೈಬ್ ಐತೆ. ಒಂದ್ ಸಲ ನಮ್ದೇ ಒಂದ್ ದಿನಕ್ಕೆ 50,000 ನೋಡ್ತಾರೆ. ಒಂದ್ ದಿನಕ್ಕೆ 2 ಲಕ್ಷ ಇಟ್ಲಿ ಒಂದೊಂದು ವಿಡಿಯೋ ನೋಡ್ತಾರೆ. ಅವ್ ನಮ್ಗೆ ಸ್ವಲ್ಪ ವಿಚಾರ ಯಾಕೆ ಫೇಲ್ ಆದಿವಿ, ಎಲ್ಲಿ ಫೇಲ್ ಆದಿವಿ ವಿಚಾರ ಮಾಡಿ ಸ್ಟೋರಿ ಚೇಂಜ್ ಮಾಡ್ತೀವಿ. ಅದು ಒಂದು ಏರಾಗಿರೋ ಇರೋದ ಆದ್ರೆ ನಮ್ ಕಡೆ ಇರ್ತದ್ರಿ. ಅದು ಯಾವ ತರ ಸ್ಟೋರಿ ಕೊಟ್ರ ಜನ ನಮ್ ನೋಡ್ತಾರ ಅದನ್ನ ಹೊರತು ಜನ ನಾ ವಿಡಿಯೋ ಮಾಡತ್ತೀನಿ ಮಂದಿ ಹೊಡಬಲ್ರಿ ನಾವು ಸುಮ್ಮನೆ ಕುಂದ್ರಬಾರ್ರಿ, ಬೇರೆ ಬೇರೆ ಚೇಂಜ್ ಮಾಡಿ ನೋಡ್ಬೇಕು. ನಾ ಮೊದಲ 2009 ಹಿಡ್ಕೊಂಡು 2018 ತನಕ ಹಾಡ ಆಡ್ತಿದ್ದೆ. ಈಗ ಹಾಡನು ಹಾಡೋದಿಲ್ರಿ, ಯಾಕಂದ್ರೆ ಅದು ಜನರಿಗೆ ಇಷ್ಟ ಆಗ್ಲಿಲ್ಲ. ಸ್ವಲ್ಪ ಜನಪದ ಅಂದ್ರ ವಾಯ್ಸ್ ಬೇಕು, ಅವ್ರವ್ರ ಕಲಾವಿದ್ರು ಅವ್ರವ್ರ ಅಭಿಮಾನಿ. ಆ ಟೈಮ್ದಾಗ ಯಾರು ಹಾಡಾಡೋರು ಇದ್ದಿಲ್ರಿ. ಆ ಟೈಮ್ದಾಗ ಅಡ್ರೆ ಹಾಡಾಡಿದ್ವಿ, ಒಂದು 3-4 ಸಾವಿರ ಹಾಡಾಡಿದ್ದೇವೆ. ಬಟ್ ಈಗ ಈ ಫೀಲ್ಡ್ ಆಗಿದೇವ್ರಿ, ಇದು ಚಲೋ ಅನ್ಸೈತಿ, ಅದು ಬಿಟ್ಬಿಟ್ಟೇವಿ. ಹೌದಣ್ಣ, ನಿಮ್ದು ಒಂದು ಸಾಂಗ್ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಒಳಗೂ ಬರುತ್ತೆ ನಿಮ್ ಸಾಂಗ್. ಸೊ ನಿಮ್ದು ಸ್ಟೋರಿ ಇಟ್ಟಾಕರ ನಿಮ್ದೇ ಸಾಂಗ್ ಇಟ್ಟಿದ್ ನಾನು ಅವತ್ತು. ಸೊ ಹಂಗೋಗಿತ್ತು. ಸೊ ಒಂದು ಬ್ರ್ಯಾಂಡ್ ತರ ಕ್ರಿಯೇಟ್ ಮಾಡ್ಕೊಂಡಿರ ಇವಾಗ ನಿಮ್ದು ಯೂಟ್ಯೂಬ್ ಚಾನಲ್. ಬ್ರ್ಯಾಂಡ್ ಅನ್ನಕ್ಕೆ ಏನಿಲ್ರಿ, ಜನ ಜಪ್ಕೊಂಡ್ ಅಂತಾರ. ಬ್ರ್ಯಾಂಡ್ ಅಂದ್ರ ಬಾಳ ಹವಾ ಮೇಂಟೈನ್ ಮಾಡ್ಬೇಕಂತೈತ್ರಿ. ಅದಕ್ಕೆ ಹಿಂಗಾಗಿ ಜನರ ಜೊತೆ ಜನರಾಗಿ ಹೋಗ್ಬಿಡ್ಬೇಕ್ರಿ. ಅದು ಬಾಳ ಬಂಗಾರ. ಲೈಕ್ ಒಂದ್ ವೇಳೆ ನಾಳೆ ಯೂಟ್ಯೂಬ್ ಬಾಳ ಬಿಸುದು ಅಲ್ರಿ. ಇದು ಹ್ಯಾಂಗ್ ಟಿಕ್ಟಾಕ್ ಹೋದಿಲ್ಲ, ಹೋಗ್ಬೋದು ಇರ್ಬೋದು. ಎಷ್ಟ್ ದಿನ ಇರ್ತೈತೆ ಅಷ್ಟ್ ಜನರ ಜೊತೆ ಹೋಗ್ಬೇಕ್ರಿ. ಈ ಸದ್ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ, ಹ್ಯಾಂಗ್ ಮಾಡ್ತೀವಿ, ಜನರಿಗೆ ಹಂಗ ದೋರಿನ ಕೈ ಮಾಡಿದ್ರೆ ನಡೀತೈತಿ. ಹಂಗಿಲ್ಲ, ಜನ ಭಾಳ ಶಾಣೆ ಇದೆ. 8 ವರ್ಷ ನಡಿ ಒಂದ್ ಹೋಗೋದ್ ಬಿಟ್ರೆ ತಿಳಿರಿ, ಜೀವನದಾಗ ಕಾಲ ತುಳಿಯೋ ಇರೋದಾಗೋದಿಲ್ಲ. ಸೊ ಜನ ತಲೆ ಮೇಲೆ ಎತ್ಕೊಂಡು ತಿರ್ಗಾಡ್ತಾರೆ, ಕಾಲಲ್ಲಿ ತುಳಿಯಕ್ಕೂ ತಯಾರಿರ್ತಾರೆ. ಸೊ ಅದೇ ತರ ಅವ್ರು ಬೈದ್ರು, ಅವ್ರು ಭಾಳ ಹೊಡ್ಯಾಕ್ ಹೋಗ್ಬೇಕು, ಬೈಯಾಕ್ ಹೋಗ್ಬೇಕು. ನನ್ ಕೂತ್ಕೋಬೇಕು, ಅದ್ರ ಬೈದಿಲ್ಲ ಬೈದಿಲ್ಲ ಅದ್ ಹೋಗಿಲ್ಲ, ಬಾ ಖುಷಿ ಆತಂದ್ರು. ಸೊ ಎಲ್ಲಿ ತನಕ ಎಷ್ಟು ವಿಡಿಯೋ ಮಾಡಿರೋಣ ಟೋಟಲ್ ಆಗಿ?
ತಿಂಗಳಿಗೆ 8 ವಿಡಿಯೋ ರೀ. ತಿಂಗಳ 8 ವಿಡಿಯೋ ಬರ್ತೀವಿ. ಫಿಕ್ಸ್ 8 ವಿಡಿಯೋ. ಸೊ ಯಾವ್ಯಾವ ದಿನ ಬಿಡ್ತೀರಾ ವಿಡಿಯೋಗಳನ್ನೆಲ್ಲ? ಗುರುವಾರ ರವಿವಾರ ಫಿಕ್ಸ್. ಸೊ ಜನ ನೋಡ್ಬೇಕಂದ್ರೆ ನಿಮ್ಮ ಚಾನಲಲ್ಲಿ ಗುರುವಾರ ರವಿವಾರ ಹೊಸ ವಿಡಿಯೋ ಇರುತ್ತೆ. ಸಾಯಂಕಾಲ 7:45 8:15 ಈ ತರ ಟೈಮಿಂಗ್ ಮಾಡ್ಕೊಂಡು ರಾತ್ರಿ ಬಿಡ್ತೀರಿ ಸೀರಿಯಲ್ ತರ. ಸೊ ರಾತ್ರಿ ಬಿಟ್ರೆ ಜನ ನೋಡ್ತಾರೆ. ಅಂದ್ರೆ ನಮ್ಗೆ ಅನಿಸಿಕೆ ರೀ, ಬೇರೆದವರು ಹಗಲತ್ ಮಾರ್ನಿಂಗ್ ಬಿಡ್ತಿರ್ತಾರೆ. ಅಂದ್ರೆ ನಮ್ಮ ಫ್ಯಾಮಿಲಿ ಸ್ಟೋರಿ ಅಲ್ಲ, ಮಾರ್ನಿಂಗ್ ಜನಕ್ಕೆ ಏನು ಅವಸರಪ್ಪ ಅಂತೇಳಿ ಸಾಯಂಕಾಲ ಬಿಟ್ಟು ಬಿಡ್ತೀರಿ. ಹತ್ತು ಬಿಟ್ಟು ಸಮಾಧಾನ ಮಾಡ್ಕೊಂಡು ಮಕ್ಕಳೋದು. ಹೆಚ್ಚು ಜನ ನಮ್ಮ ವಿಡಿಯೋ ಹಳ್ಳಿ ಬಿಡ್ತಾವ್ರಿ. ಹಳ್ಳ್ಯಾಗ ಸೆಂಟಿಮೆಂಟ್ ಜಾಸ್ತಿ. ಸಂಚಾರ ಹೊರಕ್ ಹೋಗಿರ್ತಾರ ಅವ್ರು. ಸಂಜೆಕ್ ಬಂದ್ ಚಾಗಿ ಕುಡ್ದು ಅಗ್ದಿ 7 ಗಂಟೆಗೆ ಆಗಿರ್ತೈತಿ. ಅವ ಅಷ್ಟೊಂದ್ ಕೂತ್ ಬಿಟ್ರೆ ಅವ್ರಿಗೆ ನೋಡಾಕ ಒಂದ್ ಪ್ರೈಸ್ ಆಗಿರ್ತದೆ. ಈ ಮುಂಜಾನೆ ಅವ್ರಿಗೆ ಕೆಲಸ ಬಗ್ಗೆ ಇರ್ತಾವ್ರಿ, ಅವ್ರ ಏನ್ ನೋಡೋದ್ ಬಿಡಪ್ಪ ಅಂತ ಅನ್ಬಾರ್ದು. ಸೊ ಏನಿದ್ರು ಸಾಯಂಕಾಲ ಬಿಡ್ತೀವಿ. ಒಂದು ಸಂದರ್ಶನ ಮಾಡ್ತಿದ್ದೀನಿ, ನಿಮ್ಗೇನ್ ಅನಿಸ್ತಣ ನನ್ನ ಬಗ್ಗೆ? ಖುಷಿ ಆತ್ರಿ. ಯಾಕಂದ್ರ ಮೊದಲು ಬಂದು ನೀವು ಹಿಂಗ ಯೂಟ್ಯೂಬರ್ ಸಂದರ್ಶನ ಮಾಡ್ತೀನಿ ನಿಮ್ದು ಮಾಡ್ತೀನಿ ಅಂದಾಗ ನಾ ಏನ್ ಬಾ ದೊಡ್ಡ ಕಲಾವಿದಪ್ಪ ಪಾಪ ಇವ್ರು ಬಂದ್ ಮಾಡ್ತೀನಿ ಅದು ನೀವು ಎಷ್ಟ ಪ್ರೀತಿಯಿಂದ ಮಾತಾಡಿದ್ರಿ. ಈಗ ನಾ ಯೂಟ್ಯೂಬರ್ ಹಂಗ ಅಂತ ತಿಳ್ಕೊಂಡ್ರಿ. ಬರ್ರಿ ಸರ್ ಅಂದ್ರ ಬಂದ್ ಒಂದೆರಡು ಸಲ ಬ್ಯಾಡ್ರಿ ಬ್ಯಾರೆ ಕಡೆ ನಿಮಗ್ ಕಾಯಿಸಿದ್ವಿ ನಾವು, ದಯವಿಟ್ಟು ಕ್ಷಮೆ ಇರುತ್ತೆ ಸರ್. 2-3 ಸಲ ಕಾಯಿಸಿದೀವಿ. ಆಮೇಲೆ ನಮ್ಮ ಲೊಕೇಶನ್ ಹಾಕಿದ್ದೆ, ನಮ್ ತೋಟದಾಗ ಬಂದ್ರಿ, ಹುಡುಗರು ಸಾಲಿ ಬಿಡಾಕ್ ಹೋಗಿದ್ದೆ, ಒಂದ್ 1/2 ತಾಸು ವೇಟ್ ಮಾಡಿದ್ವಿ. ಆಮೇಲೆ ಅದು ಸಿಸ್ಟಮ್ಗಳೆಲ್ಲ ವರ್ಕ್ ಮಾಡ್ಕೊಂಡ್ರಿ, ನಿಮ್ ಚಾನಲ್ದಾಗ ಅಪ್ಲೋಡ್ ಮಾಡಿದ್ರಿ, ಸಾಕ ಜನ ಕಮೆಂಟ್ ಮಾಡಿದ್ರಿ, ವ್ಯೂಸ್ ಬಂತು, ಬಾಳ ಖುಷಿ ಆಯ್ತು. ಈಗ ನಮ್ ಫ್ರೆಂಡ್ ಅನಿಲ್ ಮತ್ ಪಾಪು ಅವ್ರದ್ದು ಸಂದರ್ಶನ ಜೊತೆ ನಂದು ಒಳ್ಳೆ ಸಂದರ್ಶನ ಮಾಡಿದ್ರಿ. ನನಗೆ ಹೆಚ್ಚು ನಮ್ ಪಾಪುಂದು ಅಲ್ಲಿಂದು ಸಂದರ್ಶನ ಮಾಡಿದ್ರಿ, ಬಾಳ ಖುಷಿ ಆಯ್ತು. ನಮ್ಗೆ ಮಾತಾಡಕ್ ಒಂಥರ ಮುಜುಗರ ಆಗತ್ರಿ. ಇಲ್ಲಣ್ಣ, ಈ ತರ ಮಾತಾಡಿದ್ರೆ ಒಂಥರ ಬಾಂಡಿಂಗ್ ಬೆಳೆಯತ್ ನಮ್ಗೆಲ್ಲ. ಸೊ ಅದು ಹಿಂಗೆ ಎಲ್ಲಿ ಉಂಟ್ರು ಕೊಟ್ಟಿಲ್ರಿ ನಾವು. ಬಹಳ ಖುಷಿ ಆಯ್ತು ಸರ್. ಇದೇ ಫಸ್ಟ್ ಟೈಮ್ ಲೈಫ್ ಒಳಗೆ ಇಂಟರ್ವ್ಯೂ ಕೊಟ್ಟಿದ್ದೆ, ನಾ ಕೊಟ್ಟಿದ್ದೆ ಫಸ್ಟ್ ಟೈಮ್. ಬಹಳ ಒಂಥರ ಖುಷಿ ಆಯ್ತು. ಹೆಂಗ್ ಅನಿಸ್ತು ನಿಮ್ಗೆ ಇವಾಗ? ಬಹಳ ಖುಷಿ ಆಯ್ತು ಸರ್. ಸೊ ಇಷ್ಟೊತ್ತೆಲ್ಲ ಮಾತಾಡಿದ್ವಲ್ಲ, ಹತ್ತತ್ರ ಒಂದು 40-45 ನಿಮಿಷ ಆಗಿರ್ಬೋದು. ಸೊ ನಾನ್ ಏನೇನ್ ಚೇಂಜಸ್ ಮಾಡ್ಕೋಬೇಕು? ಕರೆಕ್ಟ್ ಐತಿ ಸರ್. ಆದ್ರೆ ಸ್ವಲ್ಪ ಜಾಸ್ತಿ ಕಲಾವಿದರದ ಸಂದರ್ಶನ ಮಾಡ್ರಿ. ಯಾಕಂದ್ರೆ ಕಲಾವಿದರ ಸಂದರ್ಶನ ಮಾಡಿದ್ರೆ ಒಬ್ಬ ಕಲಾವಿದ ನೋವು ನೀವೆಲ್ಲ ಗೊತ್ತಾಗ್ತದ. ಈಗ ರಾಜಕೀಯದವರು ಹೆಂಗೋ ಬೆಳಿಬಹುದು, ಹೆಂಗೋ ಬದುಕಬಹುದು. ಅದಕ್ಕಿಂತ ಕಲಾವಿದರು ಮಾಡ್ರಿ, ರೈತರದ್ದು ಮಾಡ್ರಿ. ಈಗ ಅಗ್ರಿಕಲ್ಚರ್ ವರ್ಕ್ ಮಾಡ್ತಿರ್ತಾರ, ಸಾಧಕರು ಇರ್ತಾರಲ್ಲ ಜಾನಪದ ಲೋಕದ ಹಳಿ ಕಲಾವಿದರು ಅದಾರ ಸರ್. ಅವ್ರು ಈಗ ಏನು ಇಲ್ರಿ ಸರಪ್ಪ, ಏನೂ ಇಲ್ರ. ಒಂದ್ ಕಾಲದಾಗ ಅವ್ರೆಲ್ಲ ಕ್ಯಾಶೆಟ್ ಮಾಡಿದವ್ರು ಸರ್, ಲಕ್ಷಾಂತರ ಕ್ಯಾಶೆಟ್ ಮಾಡಿದವ್ರು, ಸಾವಿರಾರು ಕ್ಯಾಶೆಟ್ ಮಾಡಿದ್ರು. ಅಂತ ಕಲಾವಿದ ಇದಾರೆ ಸರ್. ಅವ್ರನ್ನೂ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದ್ ಸ್ವಲ್ಪ ಅವ್ರು ನಿಮ್ಮ ಚಾನಲ್ ಇಂದ ಮುಖ ಪರಿಚಯ ಆಗಿದೆ. ನಾನು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಸೊ ನಿಮಗ್ ಗೊತ್ತಿರೋ ಹಂಗೆ ಒಂದ್ 2-3 ಜನ ಹೇಳೋದಿತ್ತಂದ್ರೆ ಯಾರು? ನನ್ನ ಗುರು ಶ್ರೀಶೈಲ್ ಕಾಗಲ್ ಅವರು. ಇಲ್ಲಿ ನಮ್ಮ ಊರಿಂದ 25 ಕಿಲೋಮೀಟರ್ ಐತ್ರಿ. ನಾ ಪರಿಚಯ ಮಾಡಿಸ್ತೀವಿ ನಿಮಗೆ. ಗುರುಗಳು ಮಾಡ್ರಿ. ಹಂಗ ಶಬ್ದಿರೋಡ್ ಅಂಗಿಯವ್ರ 30 ಜನ ಗಾಯಕರು, ಮತ್ತ ಮಲ್ಲೇಶ್ ಪಂಡ್ರೋಳಿ ಅವರು, ಮತ್ತ ರಂಗಭೂಮಿ ಕಲಾವಿದರು ಒಂದಿಷ್ಟು ಜನ ಅದಾರ, ಅವ್ರನ್ನ ಇಷ್ಟ ಮಾಡ್ರಿ. ವರ್ಧಮಾನ್ ಮಾಂಜರಿ ಆದ್ರ ಅವ್ರು ನಾವ್ ಹಿಡಿದು ಇದೆಲ್ಲ ಇದು ನಮ್ಗೆ ಆನ್ಲೈನ್ ಮೊಬೈಲ್ ಬಂದ್ ಸವಲತ್ತು ಆಗೈತಿ. ಆ ಟೈಮ್ ಅವ್ರು ಕಾಯಿನ್ ಬಾಕ್ಸ್ ಬೆಂಗಳೂರು ದೊಡ್ಡ ಸ್ಟುಡಿಯೋಗೆ ಫೋನ್ ಮಾಡಿ ಕಾಯಿನ್ ಬಾಕ್ಸ್ ಫೋನ್ ಹಚ್ಚಿ ಮಾತಾಡಿ ಅವ್ರು ಬಂದಾಗ ಆ ಡೇಟಿಗೆ ಕರೆಕ್ಟ್ ಆ ಟೈಮ್ ಮೇಂಟೈನ್ ಮಾಡ್ಯಾರಲ್ಲ ಅವರು. ಅವ್ರು ದೊಡ್ಡ ಸಾಧಕ್ರಿ. ನಾವ 60 ತಾಸು ಬರ್ತೀನಿ ಅಂದ್ರೆ 2-3 ತಾಸು ಕಾಯ್ತೀವಿ. ಅವ್ರು ಹಂಗಲ್ರಿ, ಅವ್ರು ಯಾವ ಡೇಟಿಗೆ ಕೊಡ್ತಾರ ಇದ್ದಿದ್ದ ಬೆಂಗಳೂರಿಗೆ ಹೋಗ್ಬೇಕಲ್ರಿ ಅವ್ರು. ಕಾಯಿನ್ ಬಾಕ್ಸ್ ಒಳಗೆ ಫೋನ್ ಮಾಡಿ ಅವ್ ಫೋನ್ ಇರ್ತಿದಿಲ್ಲ. ಅವಾಗ ಅವ್ರು ಹಾಡುಗಳೀಗ ಎಂತ ಟಾಪ್ ಆಡ್ರಿ. ಈಗ ಅವ್ರ ಜೊತೆ ಹಾಡಿದ ಲೇಡೀಸ್ ಅವರೆಲ್ಲ ಫಿಲ್ಮ್ ಅದಾರೆ, ಇವ್ರನ್ನ ಒಳಗ್ ಹುಡುಗಾರೆ. ಅವ್ರ ವಾಯ್ಸ್ ಹೆಂಗ, ಅವ್ರ ಸಾಹಿತ್ಯ ಹೆಂಗ, ನಮ್ಕಿಂತ ಹೆಚ್ಚು ಅನುಭವ ಆದವ್ರಿ. ಅವ್ರನ್ನ ನಾವೇನು ಅಲ್ರಿ, ಅವ್ರ ಕಾಲಾಂದೋಳ ಆದ್ರೆ ನಿಮ್ಮ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಐತಿ. ಆ ಚಾನಲ್ ಒಳಗ ಪ್ರತಿಯೊಬ್ಬರು ಕಲಾವಿದ ನೋವನ್ನ ಅಲಿವ ನಿಮ್ ಚಾನಲ್ ಹೊರ ಹೊಂದಿದೆ. ಖಂಡಿತವಾಗ್ಲಣ ನನಗೆ ಎಷ್ಟಾಗದ ಪ್ರಯತ್ನ ನಾನು ಮಾಡ್ತೀನಿ. ಸೊ ಎಲ್ಲಾರ್ದು ಒಂದು ಸಂದರ್ಶನ ಮಾಡ್ತೀನಿ ನಾನು. ಸೊ ನಾನು ಹಿಂಗೆ ಹೋಗಿದ್ದೀನಿ ಅಂದರೆ, ಸೊ ನಾನು ಹಿಂತಿರುಗಿದೆ ಅಂದರೆ ನನಗೆ ಗೊತ್ತಿವೆ. ಸೊ ಎಷ್ಟೆಲ್ಲ ಜನದ ಒಂದು ನೋವುಗಳನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಸೊ 4 ಜನಕ್ಕೆ ತಿಳಿಸಿದ್ದೀನಿ. ಸೊ ಅಂತೇಳಿ ನನಗೂ ಒಂದು ಫೀಲ್ ಆಗಬೇಕು, ನನಗೂ ಅನ್ನಿಸ್ಬೇಕು ಅಂತೇಳಿ ನಾನು ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಸೊ ಖಂಡಿತವಾಗ್ಲೂ ಮಾಡ್ತೀನಿ ನಾನು. 11,000 ಆಗ್ಬೋದಣ್ಣ. ಇವತ್ತು 2-3 ಜನ ಉಳಿದಿದ್ರು.